ಶಾಂತಿ. ಓಂ ಶಾಂತಿ. 11/1/25 प्रथम मुरली बाप दादा मधुबना। मीठे बच्चे, योग अग्नि के समान है जिसमें तुम्हारे पाप जल जाते हैं, आत्मा सतो प्रधान बन जाती है। ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ಯೋಗ ಅಗ್ನಿಯ ಸಮಾನವಾಗಿದೆ. ಯಾವುದರಲ್ಲಿ ನಿಮ್ಮ ಪಾಪಗಳು ಭಸ್ಮ ಆಗುತ್ತೆ, ಆತ್ಮ ಸತೋ ಪ್ರಧಾನ ಆಗುತ್ತೆ. इसलिए एक बाप के याद में रहो. ಆದ್ದರಿಂದ ಒಬ್ಬ ತಂದೆಯ ನೆನಪಿನಲ್ಲಿ ಇರಿ. प्रश्न, पुण्यात्मा बनने वाले बच्चों को किस एक बात बहुत बहुत ध्यान रखना है? ಪುಣ್ಯಾತ್ಮರು ಆಗುವಂತಹ ಮಕ್ಕಳು ಯಾವ ಒಂದಿನ ಮಾತಿನ ಮೇಲೆ ಬಹಳ ಬಹಳ ಗಮನ ಇಡಬೇಕಾಗಿದೆ. ಪುಣ್ಯಾತ್ಮರಾಗುವಂತಹ ಮಕ್ಕಳಿಗೆ ಯಾವ ಮಾತಿನ ಬಹಳ ಬಹಳ ಗಮನ ಇಡಬೇಕು. पैसा दान किसे देना है, इस बात पर पूरा ध्यान रखना है. ನಮ್ಮದು ಹಣ ಯಾರಿಗೆ ಕೊಡಬೇಕು, ನಮ್ಮದು ಹಣ ದಾನ ಯಾರಿಗೆ ಕೊಡಬೇಕು, ಈ ಮಾತಿನ ಬಗ್ಗೆ ಪೂರ್ಣ ಗಮನ ಇಟ್ಕೋಬೇಕು. अगर किसको पैसा दिया और उसने जाकर शराबादी पिया, बुरे कर्म किए, तो उसका पाप तुम्हारे ऊपर आ जाएगा. ಒಂದು ವೇಳೆ ಯಾರಿಗಾದರೂ ನೀವು ಹಣ ಕೊಟ್ರಿ, ಅವರು ಅದನ್ನು ತಗೊಂಡೋಗಿ ಮದ್ಯಪಾನ ಮಾಡಿದ್ರು, ಕೆಟ್ಟ ಕರ್ಮ ಮಾಡಿದ್ರು, ಅದರ ಪಾಪ ನಿಮ್ಮ ಮೇಲೆ ಬರುತ್ತೆ. ಆ ಪಾಪದಲ್ಲಿ ನಾವು ಭಾಗಿಯಾಗಬೇಕಾಗಿ ಬರುತ್ತೆ. तुम्हें पाप आत्माओं से अब लेन देन नहीं करनी है. ನೀವು ಈಗ ಪಾಪಾತ್ಮರೊಂದಿಗೆ ಕೊಡೋದು ತಗೊಳ್ಳೋದು ಲೇವಾದೇವಿ ಯಾವುದು ಮಾಡಬಾರ್ದು. यहाँ तो तुम्हें ಪುಣ್ಯಾತ್ಮ बनना है. ಇಲ್ಲಂತೂ ನೀವು ಪುಣ್ಯಾತ್ಮರು ಆಗಬೇಕು. ಅದಕ್ಕೆ ಪುಣ್ಯಾತ್ಮರಾಗುವಂತಹ ಮಕ್ಕಳಿಗೆ ಯಾವ ಮಾತಿನ ಬಹಳ ಗಮನ ಇಡಬೇಕು. ಹಣ ದಾನ ಯಾರಿಗೆ ಕೊಡಬೇಕು, ಈ ಮಾತಿನ ಬಗ್ಗೆ ಪೂರ್ಣ ಗಮನ ಇಟ್ಕೊಳ್ಬೇಕು. ಹಣನೂ ಕೊಟ್ವಿ, ಜೊತೆಗೆ ಪಾಪನೂ ತಗೊಂಡ್ವಿ, ಪಾಪದಲ್ಲಿ ಭಾಗಿಯಾದ್ವಿ. ಗೀತ್, ನಾವು ಹಂಸೆ ಜುದಾ ಹೋಂಗೆ. ಅವರು ನಮ್ಮಿಂದ ಎಂದಿಗೂ ಅಗಲಿ ಹೋಗುವುದಿಲ್ಲ. ಯಾರಿಗೆ ಹೇಳ್ಬೋದು ಈ ಮಾತು? ಯಾವುದೇ ಮನುಷ್ಯರಿಗೆ ಹೇಳೋ ಹಾಗಿಲ್ಲ, ಒಬ್ಬ ಪರಮಾತ್ಮನಿಗೆ ಹೇಳ್ಬೋದು. ओम शांति. इसको कहा जाता है याद की आग. ಇದಕ್ಕೆ ಹೇಳಲಾಗುತ್ತೆ ನೆನಪಿನ ಅಗ್ನಿ. ಯೋಗಾಗ್ನಿ ಮಾನ ಯಾದ್ ಕಿ ಆಗ್. ಯೋಗ ಅಗ್ನಿ ಅಂದರೆ ನೆನಪಿನ ಅಗ್ನಿ. ಆಗ್ ಅಕ್ಷರ ಕ್ಯೂ ಕಹಾ ಹೈ? ಅಗ್ನಿ ಅಂತ, ಯೋಗ ಅಗ್ನಿ, ನೆನಪಿನ ಅಗ್ನಿ, ಅಗ್ನಿ ಶಬ್ದ ಯಾಕೆ ಹೇಳಲಾಗಿದೆ? ಕ್ಯೋಂಕಿ ಇಸ್ಮೇ ಪಾಪ ಜಲ್ ಜಾತೆ ಹೈ. ಯಾಕೆಂದರೆ ಇದರಲ್ಲಿ ಪಾಪ ಭಸ್ಮ ಆಗೋಗುತ್ತೆ. ये सिर्फ तुम बच्चे ही जानते हो कैसे हम तमो प्रधान से सतो प्रधान बनते हैं. ಇದು ಕೇವಲ ನೀವು ಮಕ್ಕಳಿಗೆ ಗೊತ್ತಿದೆ ಹೇಗೆ ನಾವು ಸತೋ ಪ್ರಧಾನರಿಂದ ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಆಗ್ತೀವಿ. ಸತೋ ಪ್ರಧಾನ ಕಾ ಅರ್ಥ ಹಿ ಹೈ. ಬಾಬಾ ಹೇಳ್ತಾರೆ, ಸತೋ ಪ್ರಧಾನದ ಅರ್ಥನೇ ಆಗಿದೆ पुण्य आत्मा. और तमो प्रधान का अर्थ ही है पापात्मा. सतो प्रधानದ ಅರ್ಥನೇ ಆಗಿದೆ ಪುಣ್ಯಾತ್ಮ.
ಮತ್ತು ತಮೋ ಪ್ರಧಾನದ ಅರ್ಥ ಆಗಿದೆ ಪಾಪಾತ್ಮ. ಕಹಾ ಭಿ ಜಾತಾ ಹೇ ये बहुत ಪುಣ್ಯಾತ್ಮ ಹೇ, ये ಪಾಪಾತ್ಮ ಹೇ. ಹೇಳಲಾಗುತ್ತೆ ಇವರು ಬಹಳ ಪುಣ್ಯಾತ್ಮರು, ಇವರು ಪಾಪಾತ್ಮರಾಗಿದ್ದಾರೆ. ಇಸ್ಸೆ ಸಿದ್ಧ ಹೋತಾ ಹೇ, ಇದರಿಂದ ಏನು ಸಿದ್ಧ ಆಗತ್ತೆ? ಪಾಪದ ಜೊತೆಗೆ ಆತ್ಮ ಸೇರಿಸ್ತಾರೆ, ಪುಣ್ಯದ ಜೊತೆಗೆ ಆತ್ಮ ಸೇರಿಸ್ತಾರೆ. ಪಾಪ ಶರೀರ ಪುಣ್ಯ ಶರೀರ ಅಂತ ಹೇಳೋದಿಲ್ಲ. ಇದರಿಂದ ಏನು ಸಿದ್ಧ ಆಗತ್ತೆ? आत्मा ही सतो प्रधान बनती है, फिर पुनर्जन्म लेते लेते तमो प्रधान बनती है, इसलिए इनको पापात्मा कहा जाता है. ಆತ್ಮನೇ ಸತೋ ಪ್ರಧಾನ ಆಗುತ್ತೆ, ನಂತರ ಪುನರ್ಜನ್ಮ ಪಡೀತಾ ಪಡೀತಾ ತಮೋ ಪ್ರಧಾನ ಆಗುತ್ತೆ. ಆದ್ದರಿಂದ ಇವರಿಗೆ ಪಾಪಾತ್ಮ ಅಂತ ಹೇಳಲಾಗುತ್ತೆ. ಪತಿತ್ ಪಾವನ್ ಬಾಪ್ ಕೋ ಭಿ इसलिए याद करते हैं. ಪತಿತ ಪಾವನ ತಂದೆಯನ್ನು ಸಹ ಇದಕ್ಕಾಗಿಯೇ ನೆನಪು ಮಾಡ್ತಾರೆ. ಯಾವುದಕ್ಕಾಗಿ? ಆಕರ್ ಪಾವನ್ ಆತ್ಮ ಬನಾವು. ಪತಿತ ಪಾವನ ಬನ್ನಿ ಅಂದರೆ ಏನು? ಬಂದು ನಮ್ಮನ್ನು ಪಾವನ ಆತ್ಮ ಮಾಡಿ. ಪತಿತಾತ್ಮ ಕಿಸ್ನೆ ಬನಾಯ? ಪತಿತಾತ್ಮನನ್ನಾಗಿ ಯಾರು ಮಾಡಿದ್ರು? ಪತಿತಾತ್ಮನನ್ನಾಗಿ ಪಾವನ ಮಾಡೋದು ಶಿವಬಾಬ. ಪತಿತರನ್ನಾಗಿ ಯಾರು ಮಾಡಿದ್ರು? ಈ ಕಿಸ್ಕೋ ಭಿ ಪತಾ ನಹಿ. ಪಾವನ ಮಾಡುವ ಪರಮಾತ್ಮನ ಬಗ್ಗೆ ಗೊತ್ತಿದೆ, ಅವರನ್ನು ಕರೀತಾರೆ ಪಾವನ ಮಾಡಿ ಅಂತ. ಪತಿತರನ್ನಾಗಿ ಯಾರು ಮಾಡಿದ್ದು ಇದು ಯಾರಿಗೂ ಗೊತ್ತಿಲ್ಲ. ತುಮ್ ಜಾನ್ತೆ ಹೋ ಜಬ್ ಪಾವನ್ ಆತ್ಮ ತೆ ತೋ ಉನ್ಕೋ ರಾಮರಾಜ್ಯ ಕಹಾ ಜಾತಾ ತಾ. ನಿಮಗೆ ಗೊತ್ತಿದೆ, ಯಾವಾಗ ಪಾವನ ಆತ್ಮಗಳು ಇದ್ದರೂ ಅವರ ಅದಕ್ಕೆ ರಾಮರಾಜ್ಯ ಅಂತ ಹೇಳಲಾಗ್ತಾ ಇತ್ತು. ಪಾವನ ಆತ್ಮಗಳಿದ್ರು, ಒಬ್ಬರು ಇಬ್ಬರಲ್ಲ, ಎಲ್ಲರೂ ಪಾವನಾತ್ಮಗಳಿದ್ರು. ಒಬ್ಬ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಲ್ಲ, ಎಲ್ಲ ಪಾವನಾತ್ಮಗಳಾಗಿದ್ರು. ಅದಕ್ಕೆ ರಾಮರಾಜ್ಯ ಅಂತ ಹೇಳಲಾಗ್ತಿತ್ತು. ಅಭಿ ಪತಿತಾತ್ಮ ಹೇ ಇಸ್ಲಿಯೇ ಇನ್ಕೋ, ಈಗ ಎಲ್ಲರೂ ಪತಿತಾತ್ಮಗಳು, ಆದ್ದರಿಂದ ಈ ಪ್ರಪಂಚಕ್ಕೆ ರಾವಣ ರಾಜ್ಯ ಕಹಾ ಜಾತಾ ಹೇ, ರಾವಣ ರಾಜ್ಯ ಅಂತ ಹೇಳಲಾಗುತ್ತೆ. ಭಾರತ್ ಹಿ ಪಾವನ್, ಭಾರತ್ ಹಿ ಪತಿತ್ ಬಂತಾ ಹೇ. ಭಾರತನೇ ಪಾವನ, ಭಾರತನೇ ಪತಿತ ಆಗುತ್ತೆ. ಬಾಪ್ ಹಿ ಆಕರ್ ಭಾರತ್ ಕೋ ಪಾವನ್ ಬನಾತೆ ಹೇ. ತಂದೆನೇ ಬಂದು ಭಾರತವನ್ನು ಪಾವನ ಮಾಡ್ತಾರೆ. ಬಾಕಿ ಸಬ್ ಆತ್ಮಾಯೇ ಪಾವನ್ ಬನ್ ಶಾಂತಿಧಾಮ್ ಮೇ ಚಲಿ ಜಾತಿ ಹೇ. ಮಿಕ್ಕ ಎಲ್ಲ ಆತ್ಮಗಳು ಪಾವನರಾಗಿ ಶಾಂತಿಧಾಮಕ್ಕೆ ಹೊರಟೋಗ್ತಾರೆ. ಅಭಿ ಹೈ ದುಃಖಧಾಮ್. ಇತನಿ ಸಹಜ ಬಾತ್ ಭಿ ಬುದ್ಧಿ ಮೇ ಬೈಠತಿ ನಹಿ ಹೈ. ಬಾಬಾ ಹೇಳ್ತಾರೆ, ಇಷ್ಟು ಸಹಜವಾದ ಮಾತನ್ನು ಸಹ ಬುದ್ಧಿಯಲ್ಲಿ ಕೂರೋದಿಲ್ಲ. ಈಗ ದುಃಖಧಾಮ, ನಂತರ ಎಲ್ಲ ಆತ್ಮಗಳು ಪಾವನರಾಗಿ ಶಾಂತಿಧಾಮಕ್ಕೆ ಹೊರಟೋಗ್ತಾರೆ. ಇಷ್ಟು ಸಹಜ ಮಾತನ್ನು ಸಹ ಬುದ್ಧಿಯಲ್ಲಿ ಕೂರೋದಿಲ್ಲ. ಜಬ್ ದಿಲ್ ಸೆ ಸಮझे, ತಬ್ ಯಾವಾಗ ಹೃದಯದಿಂದ ಈ ಮಾತುಗಳನ್ನು ತಿಳ್ಕೊಳ್ತಾರೆ, ತಬ್ ಸಚ್ಚ ಬ್ರಾಹ್ಮಣ ಬನೆ, ಯಾವಾಗ ಸತ್ಯವಾದ ಬ್ರಾಹ್ಮಣರು ಆಗ್ತಾರೆ. ಸತ್ಯವಾದ ಬ್ರಾಹ್ಮಣರು ಅಂದರೆ ನಿಯಮಗಳಂತೆ ನಡೆಯುವಂಥವರು, ಪವಿತ್ರ ಜೀವನ ನಡೆಸುವಂಥವರು, ಶ್ರೀಮತದಂತೆ ನಡೆಯುವಂಥವರು. ಯಾವಾಗ ಸತ್ಯ ಬ್ರಾಹ್ಮಣರಾಗ್ತಾರೆ, ಆಗಲೇ ಈ ಜ್ಞಾನ ಅವರ ಬುದ್ಧಿಯಲ್ಲಿ ಕೂರುತ್ತೆ. ಬ್ರಾಹ್ಮಣ ಬನ್ನೆ ಬಿಗರ್ ಬಾಪ್ ಸೆ ವರ್ಷ ಮಿಲ್ ನ ಸಕೆ. ಬ್ರಾಹ್ಮಣರಾಗದ ವಿನಃ ತಂದೆಯಿಂದ ಆಸ್ತಿ ಸಿಗಲಿಕ್ಕೂ ಸಾಧ್ಯ ಇಲ್ಲ. अब ये है ಸಂಗಮ ಯುಗ ಯಜ್ಞ. ಈಗ ಇದಾಗಿದೆ ಸಂಗಮ ಯುಗದ ಯಜ್ಞ. ಯಜ್ಞಕ್ಕೆ ಲಿಯೇ ತೋ ಬ್ರಾಹ್ಮಣ ಜರೂರ್ ಚಾಹಿಯೇ. ಯಜ್ಞಕ್ಕಾಗಿ ಬ್ರಾಹ್ಮಣರು ತಪ್ಪದೇ ಬೇಕಾಗಿದ್ದಾರೆ. ಯಜ್ಞ ಸಂಭಾಲನೆ. ಅಭಿ ತುಮ್ ಬ್ರಾಹ್ಮಣ ಬನೆ ಹೋ, ಈಗ ನೀವು ಬ್ರಾಹ್ಮಣರು ಆಗಿದ್ದೀರಿ. ಯಜ್ಞ ಸ್ನೇಹಿಗಳು
ಯಜ್ಞ ಸಂಭಾಲಕರು ಆಗಿದ್ದೀರಿ. ಜಾನ್ತೆ ಹೋ ಮೃತ್ಯು ಲೋಕ ಅಂತಿಮ ಜನ್ಮ ಹೈ. ನಿಮಗೆ ಗೊತ್ತಿದೆ ನಿಮ್ಮದು ಮೃತ್ಯು ಲೋಕದ ಇದು ಅಂತಿಮ ಯಜ್ಞ ಆಗಿದೆ ಅಲ್ವಾ. ಮೃತ್ಯು ಲೋಕದ ಇದು ಅಂತಿಮ ಯಜ್ಞ ಆಗಿದೆ. ಮೃತ್ಯು ಲೋಕ ಮೇ ಹಿ ಯಜ್ಞ ಹೋತೆ ಹೇ. ಮೃತ್ಯು ಲೋಕದಲ್ಲೇ ಯಜ್ಞಗಳು ನಡೆಯೋದು. ಯಾಕೆ? ತಾಪತ್ರಯಗಳು ಬಂತು, ವಿಘ್ನಗಳು ಬಂತು, ಉಪದ್ರವಗಳು ಬಂತು. ಅದಕ್ಕಾಗಿ ಮೃತ್ಯು ಲೋಕದಲ್ಲೇ ಏನು ಮಾಡ್ತಾರೆ? ಯಜ್ಞಗಳನ್ನು ಮಾಡ್ತಾರೆ. ಅಮರ ಲೋಕ ಮೇ ಯಜ್ಞ ಹೋತೆ नहीं. ಅಮರ ಲೋಕದಲ್ಲಿ ಯಜ್ಞಗಳು ನಡೆಯುವುದಿಲ್ಲ. ಭಕ್ತೋಂ ಕಿ ಬುದ್ಧಿ ಮೇ ये बात बैठ न सके. ಭಕ್ತರ ಬುದ್ಧಿಯಲ್ಲಿ ಈ ಮಾತುಗಳು ಕೂರೋದಿಲ್ಲ. ಏನು ಹೇಳಿದ್ದಾರೆ ಅಂದು? ರಾಮನು ಏನು ಮಾಡ್ದ? ಯಜ್ಞ ಮಾಡ್ದ. ಕೃಷ್ಣನು ಯಜ್ಞ ಮಾಡ್ದ. ಆ ಥರ ತೋರಿಸಿದ್ದಾರಲ್ವ. ಭಕ್ತಿ ಬಿಲ್ಕುಲ್ ಅಲಗ್ ಹೈ, ಜ್ಞಾನ ಅಲಗ್ ಹೈ. ಭಕ್ತಿ ಪೂರ್ಣವಾಗಿ ಬೇರೆ ಆಗಿದೆ, ಜ್ಞಾನ ಬೇರೆ ಆಗಿದೆ. ಮನುಷ್ಯ ಫಿರ್ ವೇದೋ ಶಾಸ್ತ್ರೋಂ ಕೋ ಹಿ ಜ್ಞಾನ ಸಮಜ್ ಲೇತೆ ಹೈ. ಮನುಷ್ಯರು ನಂತರ ವೇದಶಾಸ್ತ್ರಗಳಿಗೇನೆ ಜ್ಞಾನ ಅಂತ ತಿಳ್ಕೊಂಡ್ಬಿಡ್ತಾರೆ. अगर उनमें ज्ञान होता तो फिर मनुष्य वापस चले जाते. ಒಂದು ವೇಳೆ ಅವರಲ್ಲಿ ಜ್ಞಾನ ಇತ್ತು ಅಂದಾಗ ಮನುಷ್ಯರು ಮನೆಗೆ ವಾಪಸ್ಸು ಹೊರಟೋಗ್ತಾರೆ, ಮುಕ್ತರಾಗ್ತಾರೆ, ಮುಕ್ತಿ ಪಡೀತಾರೆ. ಪರಂತು ಡ್ರಾಮಾ ಅನುಸಾರ ವಾಪಸ್ ಕೋಯಿ ಬಿ ಜಾತಾ ನಹಿ. ಆದರೆ ಬಾಬಾ ಹೇಳ್ತಾರೆ, ಎಷ್ಟೇ ವೇದಶಾಸ್ತ್ರಗಳನ್ನು ಓದಿದ್ರೂ ಸಹ ಡ್ರಾಮಾ ಅನುಸಾರ ವಾಪಸ್ ಯಾರೂ ಹೋಗೋದಿಲ್ಲ. बाबा ने समझाया है पहले नंबर को ही सतो रजो तमो में आना है, तो दूसरे फिर सतो का पाठ बजाए वापस कैसे जा सकते हैं. ಬಾಬಾ ಹೇಳ್ತಾರೆ, ಬಾಬಾ ಇದು ತಿಳಿಸಿದ್ದಾರೆ. ಮೊದಲನೇ ನಂಬರ್ನವ್ರಿಗೇನೆ ಲಕ್ಷ್ಮೀನಾರಾಯಣ ಮೊದಲನೇ ನಂಬರ್ನವ್ರಿಗೇನೆ ಸತೋ ರಜೋ ತಮೋವಿನಲ್ಲಿ ಬರಬೇಕಾಗಿದೆ. ನಂತರ ಕೇವಲ ಸತೋ ಪಾತ್ರ ಮಾಡಿ ಹೇಗೆ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ? फिर दूसरे फिर सिर्फ सतों का पाठ बजाए वापस कैसे जा सकते हैं. उनको तो फिर तमो प्रधान में आना ही है, पाठ बजाना ही है. ನಂತರ ಬಂದವರು ಅವರು ಸಹ ತಮೋ ಪ್ರಧಾನದಲ್ಲಿ ಬರಲೇಬೇಕಾಗಿದೆ, ಅದರಿಂದ ಪಾತ್ರ ಮಾಡಲೇಬೇಕಾಗಿದೆ. हर एक एक्टर की ताकत अपनी अपनी होती है ना. ಪ್ರತಿಯೊಬ್ಬ ಪಾತ್ರಧಾರಿದು ಶಕ್ತಿ ತಮ್ಮ ತಮ್ಮದೇ ಆದದ್ದು ಇರುತ್ತಲ್ವ. ಬಡೆ ಬಡೆ ಆ್ಯಕ್ಟರ್ಸ್ ಕಿತನೆ ನಾಮಿ ಗ್ರಾಮಿ ಹೋತೆ ಹೈ. ದೊಡ್ಡ ದೊಡ್ಡ ಆ್ಯಕ್ಟರ್ಸು, ಹೀರೋಯಿನ್ನು ಎಷ್ಟೋ ಪ್ರಸಿದ್ಧರಾಗ್ತಾರೆ. सबसे मुख्य क्रिएटर, डायरेक्टर और मुख्य एक्टर कौन है? ಎಲ್ಲರಿಗಿಂತ ಮುಖ್ಯ ಕ್ರಿಯೇಟರು, ಡೈರೆಕ್ಟ್ರು, ಮುಖ್ಯ ಆ್ಯಕ್ಟರು ಯಾರಾಗಿದ್ದಾರೆ? अभी तुम समझते हो, गॉड फादर है मुख्य. पीछे ಈಗ ನೀವು ಅದನ್ನು ತಿಳ್ಕೊಳ್ತೀರಿ. ಗಾಡ್ ಫಾದರು ಮುಖ್ಯರಾದವರು. ನೆಕ್ಸ್ಟು फिर जगदम्बा जगत पिता. जगदम्बा जगत पिता जगत के मालिक, विश्व के मालिक बनते हैं. इनका पाठ जरूर ऊंचा है. ನೆಕ್ಸ್ಟು ಜಗತ್ತಿಗೆ ಮಾಲೀಕರು, ವಿಶ್ವಕ್ಕೆ ಮಾಲೀಕರು ಆಗ್ತಾರೆ. ಇವರ ಪಾತ್ರನೂ ಸಹ ಬಹಳವೂ ಶ್ರೇಷ್ಠವಾಗಿದೆ. तो उनकी पे पगार भी ऊंची है. ಅವರಿಗೆ ಸಂಬಳ ಪ್ರಾಪ್ತಿ ಅದು ಸಹ ಬಹಳ ದೊಡ್ಡದಿದೆ. ವಿಶ್ವದ ಮಾಲೀಕ, ಜಗತ್ತಿನ ಮಾಲೀಕ. ಪಗಾರ್ ದೇತೆ ಹೇ, ಆ ಸಂಬಳ ಅವರಿಗೆ ಕೊಡೋದು, ಅವರನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡೋರು ಯಾರು? ಜೋ ಸಬ್ಸೆ ಊಂಚ್ ಹೈ, ಯಾರು ಎಲ್ಲರಿಗಿಂತ ಶ್ರೇಷ್ಠರಾಗಿದ್ದಾರೆ. ಖಾತೆ ಹೈ तुम मुझे इतनी मदद करते हो तो तुमको पगार भी जरूर इतनी मिलेगी.
ಶಿವಬಾಬಾ ಹೇಳ್ತಾರೆ, ನೀನು ನನಗೆ ಇಷ್ಟೊಂದು ಸಹಾಯ ಮಾಡ್ತೀಯ ಅಂದಾಗ ನಿನಗೆ ಸಂಬಳ ಪದವಿಯೂ ಸಹ ಅಷ್ಟೇ ತಪ್ಪದೇ ಸಿಗುತ್ತೆ. ಬ್ರಹ್ಮಬಾಬನಿಗೆ ತನು ಮನಧನದಿಂದ ಪೂರ್ಣ ಸಹಯೋಗ ಕೊಟ್ರಲ್ವಾ, ಅದಕ್ಕೆ ನಂಬರ್ 1 ಸಂಬಳ ಯಾವುದು, ನಂಬರ್ 1 नारायण पदवी। बैरिस्टर पढ़ाएगा तो कहेगा ना, इतना ऊंच पद प्राप्त कराता हूँ तो इस पढ़ाई पर बच्चों का कितना अटेंशन देना चाहिए। ಒಬ್ಬರು ಬ್ಯಾರಿಸ್ಟರ್ ಓದಿಸ್ತಾರೆ ಅಂದರೆ ಹೇಳ್ತಾರಲ್ವ, ನಾನು ನಿನಗೆ ಇಷ್ಟೊಂದು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸ್ತೀನಿ, ನಿನ್ನನ್ನು ಸಹ ಬ್ಯಾರಿಸ್ಟರನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರಲ್ವ. ಅದೇ ರೀತಿ ಈ ಓದಿನ ಮೇಲೆ ಮಕ್ಕಳು ಎಷ್ಟು ಅಟೆನ್ಷನ್ ಕೊಡಬೇಕಾಗಿದೆ. ಭಗವಂತ ಓದಿಸ್ತಾ ಇದ್ದಾರೆ, ನಮ್ಮನ್ನು ದೇವತೆಯನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ನಾವು ಈ ಓದಿನ ಬಗ್ಗೆ ಎಷ್ಟು ಅಟೆನ್ಷನ್ ಕೊಡಬೇಕಾಗಿದೆ. ಗೃಹಸ್ಥ ಮೇ ಭಿ ರಹನಾ ಕರ್ಮಯೋಗ ಸನ್ಯಾಸ ಏನಾ, ಗೃಹಸ್ಥದಲ್ಲೂ ಇರಬೇಕು, ಕರ್ಮಯೋಗ ಸನ್ಯಾಸ ಆಗಿದೆ. ಏನೇ ಕರ್ಮ ಮಾಡ್ತಾ ಇದ್ರೂ ಬಾಬನ ಕನೆಕ್ಷನ್ನಲ್ಲಿರಬೇಕು. ಕರ್ಮಯೋಗ ಮತ್ತು ಸನ್ಯಾಸ ಯಾವುದು, ವಿಕಾರಗಳ ಸನ್ಯಾಸ। गृहस्थ व्यवहार में रहते सब कुछ करते हुए बाप से वर्षा पाने का पुरुषार्थ कर सकते हैं, इसमें कोई तकलीफ नहीं है। ಗೃಹಸ್ಥ ವ್ಯವಹಾರದಲ್ಲಿ ಇರ್ತಾ ಎಲ್ಲವನ್ನೂ ಮಾಡ್ತಾ ಇದ್ರೂ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಪುರುಷಾರ್ಥ ಮಾಡಬಹುದು, ಇದರಲ್ಲಿ ಯಾವುದೇ ಕಷ್ಟ ಇಲ್ಲ। ಕಾಮ್ ಕಾಜ್ ಕರ್ತೆ ಶಿವ ಬಾಬಾ ಕಿ ಯಾದ್ ಮೇ ರಹನಾ, ಕರ್ಮಯೋಗಿ ಕೆಲಸ ಕಾರ್ಯ ಮಾಡ್ತಾ ಶಿವ ಬಾಬನನ್ನು ನೆನಪು ಮಾಡಬೇಕು। ನಾಲೆಜ್ ತೋ ಬಡಿ ಸಹಜ, ಜ್ಞಾನ ಅಂತೂ ಬಹಳ ಸಹಜ, ತಿಳ್ಕೊಳ್ಳೋದು ಹೇಳೋದು ಬಹಳ ಸಹಜ। ಗಾತೆ ಭಿ ಹೇ ಪತಿತ್ ಪಾವನ್ आओ ಆಕರ್ ಹಮ್ಕೋ ಪಾವನ್ ಬನಾವೋ, ಹಾಡ್ತಾರೆ, ಹೇ ಪತಿತ ಪಾವನ ಬನ್ನಿ, ಬಂದು ನಮ್ಮನ್ನು ಪಾವನ ಮಾಡಿ। पावन दुनिया में तो राजधानी है तो बाप उस राजधानी का भी नायक बनाते हैं। ಪಾವನ ಪ್ರಪಂಚದಲ್ಲಂತೂ ರಾಜಧಾನಿ ಇದೆ ಅಂದಾಗ ತಂದೆ ಆ ರಾಜಧಾನಿಗೂ ಸಹ ನಾವು ಮಕ್ಕಳನ್ನು ನಾಯಕ್ಕಾಗಿ ಮಾಡ್ತಾರೆ। इस ज्ञान की मुख्य 2 सब्जेक्ट है, ಈ ಜ್ಞಾನದ್ದು ಮುಖ್ಯವಾದದ್ದು 2 ಸಬ್ಜೆಕ್ಟ್ ಆಗಿದೆ। ಯಾವುದು, ಈ ಜ್ಞಾನದ್ದು ಮುಖ್ಯ ಸಬ್ಜೆಕ್ಟು 2 ಆಗಿದೆ। ಅಲಫ್ ಔರ್ ಬೇ, ಅಪ್ಪ ಆಸ್ತಿ, ಮನ್ಮನಾಭವ ಮಧ್ಯಜೀಭವ, अलफ और बे। स्वदर्शन चक्रधारी बनो और बाप को याद करो तो ಸ್ವದರ್ಶನ ಚಕ್ರಧಾರಿಯಾಗಿ ಮತ್ತೆ ತಂದೆಯನ್ನು ನೆನಪು ಮಾಡಿ, ಆಗ ಏನಾಗ್ತೀವಿ, ಎವರ್ ಹೆಲ್ದಿ ಅವ್ರು ಹೆಲ್ದಿ ಬನೆಂಗೆ। ಯೋಗದಿಂದ ಎವರ್ ಹೆಲ್ದಿ, ಜ್ಞಾನದಿಂದ ವೆಲ್ದಿ ಆಗ್ತೀರಿ। ಬಾಪ್ ಕಹತೆ ಹೇ ಮುಜೆ ವಹಾ ಯಾದ್ ಕರೋ, ತಂದೆ ಹೇಳ್ತಾರೆ ನೀವು ನನ್ನನ್ನು ಅಲ್ಲಿ ನೆನಪು ಮಾಡಿ, ಎಲ್ಲಿ, ಪರಂಧಾಮದಲ್ಲಿ। घर को भी याद करो, मुझे याद करने से तुम घर चले जाएंगे, ಮನೆಯನ್ನು ಸಹ ನೆನಪು ಮಾಡಿ, ನೀವು ನನ್ನನ್ನು ನೆನಪು ಮಾಡೋದ್ರಿಂದ ಮನೆಗೆ ಹೊರಟೋಗ್ತೀರಿ। ಸ್ವದರ್ಶನ ಚಕ್ರಧಾರಿ ಬನ್ನೆ ಸೆ, ಸ್ವದರ್ಶನ ಚಕ್ರಧಾರಿ ಆಗೋದ್ರಿಂದ तुम चक्रवर्ती राजा बनेंगे, चक्रवर्ती राजा ಆಗ್ತೀರಿ। ಈ ಬುದ್ಧಿ में अच्छी ರೀತಿ रहना चाहिए, ಇದೆಲ್ಲ ಬುದ್ಧಿಯಲ್ಲಿ ಚೆನ್ನಾಗಿ ಇರಬೇಕಾಗಿದೆ। ಇಸ್ ಸಮಯ ತೋ ಸಬ್, ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ್ ಹೇ। ಸುಖಧಾಮ್ ಮೇ ಸುಖ ಶಾಂತಿ ಸಂಪತ್ತಿ ಸಬ್ ಮಿಲ್ತಾ ಹೇ, ಸುಖಧಾಮದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಸಿಗುತ್ತೆ। ವಹಾ ಏಕ ಧರ್ಮ ಹೋತಾ ಹೇ, ಅಭಿ ತೋ ದೇಖೋ ಘರ್ ಘರ್ ಮೇ ಅಶಾಂತಿ ಹೇ, ಅಲ್ಲಿ ಒಂದು ಧರ್ಮ ಇರುತ್ತೆ, ಈಗಂತೂ ನೋಡಿ ಮನೆ ಮನೆಯಲ್ಲಿ
ಅಶಾಂತಿ ಇದೆ. ಆಗ ಇಡೀ ಪ್ರಪಂಚನೇ ಸುಖಧಾಮ, ಸುಖ ಶಾಂತಿ ಸಂಪತ್ತು ಎಲ್ಲ ಇರುತ್ತೆ, ಎಲ್ಲರಿಗೂ ಎಲ್ಲ ಇರುತ್ತೆ. ಈಗಂತೂ ನೋಡಿ ಮನೆ ಮನೆಯಲ್ಲೂ ಅಶಾಂತಿ ಇದೆ. स्टूडेंट लोग देखो कितना हंगामा करते हैं. ಸ್ಟೂಡೆಂಟ್ಸು ನೋಡಿ ಎಷ್ಟು ಗಲಾಟೆ ಮಾಡ್ತಾರೆ. अपना न्यू ब्लड दिखाते हैं. ನಮ್ಮದು ಹೊಸ ರಕ್ತ, ಬಿಸಿ ರಕ್ತ ತೋರಿಸ್ತಾರೆ. ये है तमो प्रधान दुनिया, सत्युग है नई दुनिया. ಇದಾಗಿದೆ ತಮೋ ಪ್ರಧಾನ ಪ್ರಪಂಚ, ಸತ್ಯುಗ ಆಗಿದೆ ಹೊಸ ಪ್ರಪಂಚ. बाप संगम पर आया हुआ है. महाभारत लड़ाई भी संगम की ही है. ತಂದೆ ಸಂಗಮದಲ್ಲಿ ಬಂದಿದ್ದಾರೆ. ಮಹಾಭಾರತ ಯುದ್ಧನೂ ಸಹ ಸಂಗಮದ್ದೇ ಆಗಿದೆ. ಅಲ್ಲೇನು ತೋರಿಸ್ಬಿಟ್ರು, ದ್ವಾಪರದಲ್ಲಿ ತೋರಿಸಿದ್ರು. ಅಭಿ ಈ ದುನಿಯಾ ಬದಲ್ನಿ ಹೈ. ದ್ವಾಪರದಲ್ಲಿ ಮಹಾಭಾರತ ಯುದ್ಧ ನಡೀತು, ಇನ್ನು ಕೆಳಮಟ್ಟದ ಕಲಿಯುಗ ಬಂತು. ಆದರೆ ಈಗ ಏನು ಮಹಾಭಾರತ ಯುದ್ಧ ಸಂಗಮದ್ದೇ ಆಗಿದೆ. ಈಗ ಈ ಪ್ರಪಂಚ ಬದಲಾಗುತ್ತೆ. बाप भी कहते हैं मैं नई दुनिया की स्थापना करने संगम पर आता हूँ. इनको ही पुरुषोत्तम संगम युग कहते हैं. ತಂದೆನೂ ಹೇಳ್ತಾರೆ, ನಾನು ಹೊಸ ಪ್ರಪಂಚದ ಸ್ಥಾಪನೆ ಮಾಡಲಿಕ್ಕಾಗಿ ಸಂಗಮದಲ್ಲಿ ಬರ್ತೀನಿ. ಇದಕ್ಕೇನೆ, ಈ ಸಂಗಮಕ್ಕೇನೆ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳ್ತಾರೆ. ಬೇರೆ ಸಂಗಮಗಳು ಬರುತ್ತೆ. ಸತ್ಯುಗ ಮುಗಿದು ತ್ರೇತಾ ಬಂದಾಗಲೂ ಸಂಗಮ ಬರುತ್ತೆ. ಆದರೆ ಈ ಸಂಗಮಕ್ಕೇನೆ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳ್ತಾರೆ. पुरुषोत्तम संवत भी मनाते हैं. पुरुषोत्तम मास, पुरुषोत्तम संवत्सरನು ಆಚರಣೆ ಮಾಡ್ತಾರೆ. परंतु ये पुरुषोत्तम संगम का किसको पता नहीं. ಆದರೆ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸಂಗಮ पर ही बाप आकर तुमको, ಸಂಗಮದಲ್ಲೇ ತಂದೆ ಬಂದು ನಮ್ಮನ್ನು ಏನು ಮಾಡ್ತಾರೆ, ಹೀರೆ ಜೈಸಾ बनाते हैं, ವಜ್ರ ಸಮಾನ ಮಾಡ್ತಾರೆ. फिर इनमें भी नंबरवार तो होते ही है. ಇದರಲ್ಲೂ ಸಹ ಮಕ್ಕಳು ನಂಬರ್ವಾರ್ ಅಂತೂ ಇದ್ದೇ ಇರ್ತಾರೆ. ಹೀರೆ ಜೈಸಾ ರಾಜಾ ಬನ್ ಜಾತೆ ಹೈ, ಬಾಕಿ ಸೋನೆ ಜೈಸಿ ಪ್ರಜಾ ಬನ್ ಜಾತಿ ಹೈ. ಬಾಬು ಹೇಳ್ತಾರೆ, ನಂಬರ್ವಾರ್ ವಜ್ರದ ರೀತಿ ರಾಜ ಆಗ್ತಾರೆ, ಮಿಕ್ಕವರು ಚಿನ್ನದ ರೀತಿ ಪ್ರಜೆಗಳು ಆಗ್ತಾರೆ. बच्चे ने जन्म लिया और वर्षे का हकदार बना. ಮಗು ಜನ್ಮ ಪಡೀತು, ತಂದೆಯ ಆಸ್ತಿಗೆ ಹಕ್ಕದಾರ ಆದ. ಅಭಿ ತುಮ್ ಪಾವನ್ ದುನಿಯಾ ಮೇ ಹಕ್ಕದಾರ್ ಬನ್ ಜಾತೆ ಹೋ. ನಾವು ಇವಾಗ ಬಾಬನಿಗೆ ಮಕ್ಕಳಾಗಿದ್ದೀವಿ, ಪಾವನ ಪ್ರಪಂಚದ ಹಕ್ಕದಾರರು ಆಗ್ಬಿಡ್ತೀವಿ. फिर उसमें ऊंच पद पाने के लिए ಹಕ್ಕದಾರರಂತೂ ಆಗ್ತೀವಿ. ಜನ್ಮ ಪಡೆದ್ವಿ, ಸ್ವರ್ಗಕ್ಕೆ ಹಕ್ಕದಾರರಂತೂ ಆಗ್ತೀವಿ. ಆದರೆ ಅದರಲ್ಲಿ ಶ್ರೇಷ್ಠ ಪದವಿ ಪಡೀಲಿಕ್ಕಾಗಿ ಪುರುಷಾರ್ಥ ಕರ್ನಾ ಹೈ, ಪುರುಷಾರ್ಥ ಮಾಡಬೇಕು. ಇಸ್ ಸಮಯ ಕಾ ತುಮಾರ ಪುರುಷಾರ್ಥ, ಈ ಸಮಯದ ಪುರುಷಾರ್ಥ ಕಲ್ಪ್ ಕಲ್ಪ್ ಕಾ ಪುರುಷಾರ್ಥ ಹೋಗ, ಕಲ್ಪ ಕಲ್ಪದ ಪುರುಷಾರ್ಥ ಆಗುತ್ತೆ. ಸಮझा जाता है ये कलप कलप ऐसा ही पुरुषार्थ करेंगे. ತಿಳ್ಕೊಳ್ಳಾಗುತ್ತೆ, ಇವರು ಕಲ್ಪ ಕಲ್ಪ ಇದೇ ರೀತಿ ಪುರುಷಾರ್ಥ ಮಾಡ್ತಾರೆ. ಇನ್ಸೆ ಜಾಸ್ತಿ ಪುರುಷಾರ್ಥ ಹೋಗಾ ಹಿ ನಹಿ. ಅಷ್ಟೇ, ಇವಾಗ ಎಷ್ಟು ಪುರುಷಾರ್ಥ ಮಾಡ್ತಾರೋ ಅಷ್ಟೇ ಕಲ್ಪ ಕಲ್ಪ, ಇದಕ್ಕಿಂತ ಹೆಚ್ಚಿನ ಪುರುಷಾರ್ಥ ಆಗೋದೇ ಇಲ್ಲ. ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ಈ ಪ್ರಜಾ ಮೇ ಹಿ ಆಯೇಂಗೆ. ಈಗ ಪ್ರಜೆಗಳಾದರು ಅಂದರೆ ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ಪ್ರಜೆಗಳೇ ಆಗ್ತಾರೆ. ಈ ಸಾಹುಕಾರ ಪ್ರಜಾ ಮೇ ದಾಸ ದಾಸಿಯ ಬನೆಂಗೆ. ಸಾಹುಕಾರ ಪ್ರಜೆಗಳಲ್ಲಿ ದಾಸದಾಸಿಯರು ಆಗ್ತಾರೆ. ಈಗ ಯಾವುದು ಫಿಕ್ಸ್ ಆಗುತ್ತೋ ಅದು ಕಲ್ಪ ಕಲ್ಪಕ್ಕೆ ಫಿಕ್ಸ್ ಆಗಿಬಿಡುತ್ತೆ. ನಂಬರ್ವಾರ್ ತೋ ಹೋತೆ ಹೀನಾ,
ಬಾಬಾ ಹೇಳ್ತಾರೆ ನಂಬರ್ ವಾರ್ ಅಂತೂ ಇರ್ತಾರಲ್ವ, ರಾಜಧಾನಿ ಎಲ್ಲರೂ ರಾಜರುಗಳಾಗೋದಿಲ್ಲ, ನಂಬರ್ ವಾರ್ ಅಂತೂ ಇರ್ತಾರಲ್ವ. ಪಢಾಯಿ ಕೆ ಆಧಾರ್ ಸೆ ಸಬ್ ಮಾಲೂಮ್ ಪಡ್ ಜಾತಾ ಹೈ, ಓದಿನ ಆಧಾರದಿಂದ ಎಲ್ಲವೂ ಗೊತ್ತಾಗುತ್ತೆ. बाबा झट बता सकते हैं इस हालत में तुम्हारा कल शरीर छूट जाए तो क्या बनेंगे. ಬಾಬಾ ತಕ್ಷಣ ತಿಳಿಸ್ಬೋದು, ಈ ಸ್ಥಿತಿಯಲ್ಲಿ ನೀನು ನಾಳೆ ಶರೀರ ಬಿಟ್ಟೆ ಅಂದಾಗ ನೀನೇನಾಗ್ತೀಯ, ಅದನ್ನು ಬಾಬಾ ತಿಳಿಸ್ಬೋದು. ದಿನ ಪ್ರತಿದಿನ ಟೈಮ್ ಥೋಡಾ ಹೋತಾ ಜಾತಾ ಹೈ, ದಿನ ಪ್ರತಿದಿನ ಏನಾಗುತ್ತೆ, ಸಮಯ ಕಡಿಮೆ ಆಗ್ತಾ ಹೋಗುತ್ತೆ. 25 ಬಂತು, 24 ಹೋಯ್ತಲ್ಲ, ಒಂದು ವರ್ಷ ಕಳೆದೋಯ್ತಲ್ಲ. अगर कोई शरीर छोड़ेंगे फिर तो पढ़ नहीं सकेंगे, हाँ थोड़ा सिर्फ बुद्धि में आएगा. ಬಾಬಾ ಹೇಳ್ತಾರೆ, ಒಂದು ವೇಳೆ ಯಾರಾದರೂ ಶರೀರ ಬಿಟ್ಟರು ಅಂದರೆ ಮಗುವಾಗಿ ಹುಟ್ಟುತ್ತಾರೆ, ಆವಾಗ ಏನು ಓದ್ತಾರೆ, ಏನು ಪುರುಷಾರ್ಥ ಮಾಡ್ತಾರೆ, ನಂತರ ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಬುದ್ಧಿಯಲ್ಲಿ ಜ್ಞಾಪಕ ಬರ್ತಾ ಇರುತ್ತೆ. ಶಿವ ಬಾಬಾಕ್ಕೂ ಯಾದ್ ಕರೆಂಗೆ, ನಂತರ ಶಿವ ಬಾಬನನ್ನು ನೆನಪು ಮಾಡ್ತಾರೆ. ಜೈಸೆ ಛೋಟೆ ಬಚ್ಚೆ ಕೋ ಭಿ ತುಮ್ ಯಾದ್ ಕರಾತೆ ಹೋ ತೋ ಶಿವ ಬಾಬಾ ಕರ್ತಾ ರಹತಾ ಹೈ. ಚಿಕ್ಕ ಮಕ್ಕಳಿಗೂ ನಾವು ಹೇಳ್ಕೊಟ್ವಿ, ಶಿವ ಬಾಬಾ ಅಂತ ಹೇಳು, ಶಿವ ಬಾಬನ ನೆನಪು ಮಾಡು ಅಂತ. ಬಾಬಾ ಹೇಳ್ತಾರೆ, ನಾವು ನೆನಪು ಮಾಡಿಸ್ತೀವಿ, ಶಿವ ಬಾಬಾ ಅಂತ ಮಕ್ಕಳು ಹೇಳ್ತಾ ಇರ್ತಾರೆ. ತೋ ಉನ್ಕಾ ಭಿ ಕುಚ್ ಮಿಲ್ ಸಕ್ತಾ ಹೈ, ಅದರಿಂದ ಅದರಲ್ಲೂ ಅವರಿಗೆ ಆ ಪ್ರಾಪ್ತಿ ಅನ್ನೋದು ಆಗುತ್ತೆ. ಛೋಟಾ ಬಚ್ಚಾ ತೋ ಮಹಾತ್ಮ ಮಿಸಲ್ ಹೈ, ವಿಕಾರೋಂ ಕಾ ಪತಾ ನಹಿ. ಚಿಕ್ಕ ಮಕ್ಕಳಂತೂ ಮಹಾತ್ಮನ ಸಮಾನ, ಯಾಕೆ ಅವರಲ್ಲಿ ವಿಕಾರಗಳು ಇರೋದಿಲ್ಲ. ಅವರು ಶಿವ ಬಾಬಾ ಅಂತ ಹೇಳಿದಾಗ ಅವ್ರಿಗೂ ಸ್ವಲ್ಪ ಪ್ರಾಪ್ತಿ ಅನ್ನೋದು ಸಿಗುತ್ತೆ ಅಂತ. जितना बड़ा होता जाएगा विकारों का असर होता जाएगा, ಕ್ರೋಧ ಹೋಗ, ಮೋಹ ಹೋಗ. ಬಾಬಾ ಹೇಳ್ತಾರೆ, ಎಷ್ಟು ದೊಡ್ಡವರಾಗ್ತಾ ಹೋಗ್ತಾರೆ ಅಷ್ಟು ವಿಕಾರಗಳ ಪ್ರಭಾವನೂ ಆಗ್ತಾ ಹೋಗುತ್ತೆ. ಕ್ರೋಧ ಇರುತ್ತೆ, ಮೋಹ ಇರುತ್ತೆ. ಹುಟ್ಟು ಮಗು ಕೋಪ ಬಂತು ಏನು ಮಾಡುತ್ತೆ, ಎತ್ತಿ ಹೇಗೆ ಬಿಸಾಕುತ್ತೆ. ಮೋಹ ಇರುತ್ತೆ, ಹೇಗೆ ಮೋಹ ಇರುತ್ತೆ. 2 ವರ್ಷದ ಮಗು ಅದರದ್ದೇನಾದರೂ ಸಾಮಾನು ಮುಟ್ಟಿದ್ರೆ ಹೆಂಗೆ ಕಿತ್ಕೊಳ್ಳುತ್ತೆ, ಹೆಂಗಿಟ್ಕೊಳ್ಳುತ್ತೆ. अभी तुमको तो समझाया जाता है, इस दुनिया में इन आँखों से जो कुछ देखते हो. ಬಾಬಾ ನಿಮಗೆ ಈಗ ತಿಳಿಸ್ತಾರೆ, ಈ ಪ್ರಪಂಚದಲ್ಲಿ ಈ ಕಣ್ಣುಗಳಿಂದ ಏನೆಲ್ಲ ನೋಡ್ತೀರಾ, ಉನ್ಸೆ ಮಮತ್ವ ಮಿಟಾ ದೇನಾ ಹೇ, ಅದರೊಂದಿಗೆ ಇರುವ ಮಮತ್ವವನ್ನು ಅಳಿಸಿ ಹಾಕಬೇಕು. ಆತ್ಮ ಜಾನ್ತಿ ಹೇ ಯೇ ತೋ ಸಬ್ ಖಬರ್ ದಾಖಿಲ್ ಹೋನೆ ಹೇ, ಆತ್ಮನಿಗೆ ಗೊತ್ತಿದೆ ಇದೆಲ್ಲ ಏನು ವಿನಾಶ ಆಗಲಿದೆ, ಖಬರ್ ದಾಖಿಲ್ ಆಗಲಿದೆ. ಮೊದಲು ಪ್ರೈಮರಿ ಸ್ಕೂಲು, ಆಮೇಲೆ ಹೈಸ್ಕೂಲು, ಆಮೇಲೆ ಒಂದು ಕೆಲಸಕ್ಕೆ ಹೋದಾಗ ಒಂದು ಆಫೀಸು ದಾಖಿಲಾಗೋದು, ಕೊನೆ ದಾಖಿಲೆಯಲ್ಲಿ ಖಬರ್ ದಾಖಿಲ್ ಅಲ್ವಾ. ತಮೋ ಪ್ರಧಾನ ಚೀಸೆ ಎಲ್ಲ ತಮೋ ಪ್ರಧಾನ ವಸ್ತುಗಳು ಆಗಿವೆ. ಮನುಷ್ಯ ಮರ್ತೆ ಹೇ ತೋ ಪುರಾಣಿ ಚೀಸೆ ಕರ್ನಿ ಗೋರ್ ಕೋ ದೇ ದೇತೆ ಹೇ, ಮನುಷ್ಯರು ಸತ್ತಾಗ ಹಳೆ ವಸ್ತುಗಳನ್ನು ಕರ್ನಿಗೋರ್ ಅನ್ನೋ ಬ್ರಾಹ್ಮಣರಿಗೆ ಕೊಡ್ತಾರೆ. ಎಲ್ಲರೂ ತಗೊಳ್ಳೋದಿಲ್ಲ, ಸತ್ತವ್ರದ್ದು ಆ ಒಂದು ಬೆಡ್ ಆಗಲಿ, ಆ ಬಟ್ಟೆಗಳಾಗಲಿ ಎಲ್ಲರೂ ತಗೊಳ್ಳೋದಿಲ್ಲ. ಅದಕ್ಕೆ ಕರ್ನಿಗೋರ್ ಅಂತ ಇರ್ತಾರೆ, ಅವ್ರು ತಗೊಳ್ತಾರೆ. ಬಾಪ್ ತೋ ಫಿರ್ ಬೇಹದ್ ಕಾ ಕರ್ನಿಗೋರ್ ಹೈ, ಡೋಬಿ ಭಿ ಹೈ. ತಂದೆಯಂತೂ ನಂತರ ಬೇಹದ್ದಿನ ಕರ್ನಿಗೋರ್ ಆಗಿದ್ದಾರೆ. ನಮ್ದು ಯಾವುದು ಕಲಿಯುಗದ ಸತ್ತು ಹೋದ ಮಾತುಗಳು, ನಮ್ಮ ತನು ಮನ ಧನ ಅದೆಲ್ಲ ಯಾವುದು ಕಲಿಯುಗದ್ದು, ಅದನ್ನು ಬಾಬಾ ತಗೊಳ್ತಾರಲ್ವ.
ಯಾವಾಗ ನಾವು ಸಾಯ್ತೀವಿ ಅದರಿಂದ ಎಲ್ಲ ಸತ್ತಾಗಲೇ ಬ್ರಾಹ್ಮಣರಾಗೋದಲ್ವ, ಅದನ್ನ ಯಾರು ತಗೊಳ್ತಾರೆ? ಬಾಬಾ ತಗೊಳ್ತಾರೆ. ಡೋಬಿ ಬಿ ಹೈ, ನಮ್ಮ ಆತ್ಮಗಳನ್ನು ಶುದ್ಧ ಮಾಡುವ, ಕೊಳಕು ಬಟ್ಟೆಗಳನ್ನು ಶುದ್ಧ ಮಾಡುವ ಡೋಬಿನೂ ಆಗಿದ್ದಾರೆ. ತುಮ್ಸೆ ಲೇತೆ ಹೇ ಕ್ಯಾ ಅವ್ರು ದೇತೆ ಕ್ಯಾ ಹೇ, ಅವರು ಏನು ತಗೊಳ್ತಾರೆ ನಮ್ಮಿಂದ, ಕರ್ಣಿಗೋರಾಗಿ ಆ ಒಂದು ವಿಕಾರಗಳನ್ನು ತಗೊಳ್ತಾರೆ ಮತ್ತೆ ಕೊಡ್ತಾರೆ ಏನು? तुम जो कुछ थोड़ा धन भी देते हो वो खत्म होना ही है. ಬಾಬಾ ಹೇಳ್ತಾರೆ, ನೀವೇನು ಸ್ವಲ್ಪ ಹಣ ಕೊಡ್ತೀರಿ ಅದು ಸಹ ಖತಮ್ ಆಗುವಂತಹದೇ ಆಗಿದೆ. फिर भी बाप कहते हैं ये धन रखो अपने पास. ಆದರೂ ತಂದೆ ಹೇಳ್ತಾರೆ, ನಿಮ್ಮ ಹಣ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಸಿರ್ಫ್ ಇನ್ಸೆ ಮಮತ್ ಮಿಟಾದು. ಆದರೆ ಇದರೊಂದಿಗೆ ನನ್ನದು ಅನ್ನುವ ಮಮತ್ವವನ್ನು ಅಳಿಸಿ ಹಾಕಿ ಬಾಬಾ ನಿನ್ನದು ಅಂತ ಹೇಳಬೇಕು ಮತ್ತೆ ಶ್ರೀಮತದಂತೆ ಉಪಯೋಗಿಸ್ಬೇಕು. ಹಿಸಾಬ್ ಕಿತಾಬ್ ಬಾಪ್ಕೋ ದೇತೇ ರಹು. ಅದರೊಂದಿಗೆ ನನ್ನದು ಅನ್ನೋ ಮಮತ್ವವನ್ನು ಅಳಿಸಿ ಹಾಕಬೇಕು. ನಂತರ ಪ್ರತಿಯೊಂದಕ್ಕೂ ಬಾಬಾ ನಿಂದು ನಿಂದು ಅಂತ ಅವರಿಗೆ ಲೆಕ್ಕ ಒಪ್ಪಿಸ್ತಾ ಇರಬೇಕು. ಫಿರ್ ಡೈರೆಕ್ಷನ್ ಮಿಲ್ತೆ रहेंगे. ಯಾವಾಗ ಆ ರೀತಿ ಬಾಬನಿಗೆ ನಿಂದು ನಿಂದು ಅಂತ ಒಪ್ಪಿಸಿ ನಾವು ಲೆಕ್ಕ ಕೊಡ್ತೀವಿ, ಆಗ ಬಾಬಾನು ಅದು ಸಫಲ ಆಗಲಿಕ್ಕಾಗಿ ಯಾವ ರೀತಿ ಉಪಯೋಗಿಸ್ಬೇಕು ಅದಕ್ಕೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. तुम्हारा ये कक्वन जो है यूनिवर्सिटी में और हॉस्पिटल में हेल्थ और वेल्थ के लिए लगा देते हैं. ಬಾಬಾ ತಗೊಂಡೇನು ಮಾಡ್ತಾರೆ? ನಮ್ಮ ಕಪ್ಪನ್ನು ಬಿಡಿಗಾಸುಗಳು ಈ ಯೂನಿವರ್ಸಿಟಿ ಮತ್ತು ಆಸ್ಪತ್ರೆ ಅದರಲ್ಲಿ ವೆಲ್ತ್ಗಾಗಿ ಏನು ಮಾಡ್ತಾರೆ? ಆ ಹಣನ ತೊಡಗಿಸ್ತಾರೆ. हॉस्पिटल होती है बीमार के लिए, यूनिवर्सिटी होती है पढ़ाने के लिए. ಆಸ್ಪತ್ರೆ ಇರೋದು ಕಾಯಿಲೆಗಳು ವಾಸಿ ಮಾಡಲಿಕ್ಕಾಗಿ, ಯೂನಿವರ್ಸಿಟಿ ಇರೋದು ಓದಿಸ್ಲಿಕ್ಕಾಗಿ. ये तो ಕಾಲೇಜ್ और ಹಾಸ್ಪಿಟಲ್ दोनों इकट्ठे है. ಇಲ್ಲಿ ಕಾಲೇಜು ಆಸ್ಪತ್ರೆ ಎರಡು ಒಟ್ಟಾಗಿದೆ. ಒಂದು ಓದಿಸ್ತಾರೆ, ಪದವಿ ಪಡೀತೀವಿ, ಇನ್ನೊಂದು ವಿಕಾರಗಳ ರೋಗ ಯಾವುದಿದೆ 5 ವಿಕಾರಗಳ ರೋಗ ಅದನ್ನು ತೆಗೆದುಹಾಕ್ತಾರಲ್ವ, ವಾಸಿ ಮಾಡ್ತಾರಲ್ವ. इनके लिए तो सिर्फ 3 पैर पृथ्वी के चाहिए. ಇದಕ್ಕಾಗಿ ಈ ಕಾಲೇಜು ಆಸ್ಪತ್ರೆ ತೆಗೀಲಿಕ್ಕಾಗಿ 3 ಹೆಜ್ಜೆ ನೆಲ ಬೇಕಾಗಿದೆ. बस जिनके पास और कुछ नहीं है वो सिर्फ 3 पैर पृथ्वी के दे देवे. ಸಾಕು, ಯಾರ ಬಳಿ ಬೇರೆ ಇನ್ನೇನು ಇಲ್ಲ, ಈ 3 ಹೆಜ್ಜೆ ನೆಲ ಕೊಟ್ಬಿಡ್ಲಿ. ಉಸ್ಮೆ ಕ್ಲಾಸ್ ಲಗಾದು. ಬಾಬಾ ಹೇಳ್ತಾರೆ, ಮನೆಯಲ್ಲಿ ಸ್ವಲ್ಪ ಜಾಗ, 3 ಹೆಜ್ಜೆ ಅಂದರೆ 3 ಹೆಜ್ಜೆ ಅಲ್ಲ, ಒಂದು ಚಿಕ್ಕ ರೂಮ್ ಆದ್ರೂ ಸರಿ, ಬಾಬನ್ ಫೋಟೋ ಇಟ್ಟು ಚಿತ್ರಗಳನ್ನಿಟ್ಟು ಕ್ಲಾಸ್ ನಡೆಸ್ಬೋದಲ್ವಾ. 3 पैर पृथ्वी के वो तो सिर्फ बैठने का जगह हुई ना. ಬಾಬಾ ಹೇಳ್ತಾರೆ, 3 ಹೆಜ್ಜೆ ನೆಲ ಅಂದರೆ ಒಬ್ಬರು ಕೂರ್ಲಿಕ್ಕೆ ಜಾಗ ಆಯ್ತಲ್ವಾ. ಆಸನ್ 3 पैर का ही होता है. ಕೂರ್ಲಿಕ್ಕೆ 3 ಹೆಜ್ಜೆ ನೆಲಾನೆ, ಒಂದು ಆಸನ ಹಾಕ್ಕೊಂಡು ಕೂರ್ಲಿಕ್ಕೆ 3 ಹೆಜ್ಜೆ ನೆಲ ಆಗುತ್ತೆ. 3 पैर पृथ्वी पर कोई भी आएगा अच्छी ರೀತಿ समझ कर जाएगा. ಆ 3 ಹೆಜ್ಜೆ ನೆಲದಲ್ಲೇ ಯಾರಾದರೂ ಬಂದರು, ಕೂತ್ಕೊಂಡ್ರು, ಜ್ಞಾನ ಕೇಳಿದ್ರು, ಚೆನ್ನಾಗಿ ತಿಳ್ಕೊಂಡು ಹೋಗ್ತಾರೆ. कोई आया आसन पर बिठाया और बाप का परिचय दिया. ಆ 3 ಹೆಜ್ಜೆ ನೆಲದಲ್ಲೇ ಯಾರಾದರೂ ಬಂದರು, ಅವರನ್ನು ಕೂರಿಸಿದ್ರು, ತಂದೆ ಪರಿಚಯ ಕೊಟ್ಟರು. बैडजेस भी बहुत बनवा रहे हैं सर्विस के लिए, ये है बहुत सिंपल. ಬ್ಯಾಡ್ಜಸ್ಸು ಸಹ
ಬಹಳಷ್ಟು ಬಾಬಾ ಮಾಡಿಸ್ತಾ ಇದ್ದಾರೆ ಸರ್ವೀಸಿಗಾಗಿ. ಇದೆಲ್ಲ ಬಹಳ ಸಿಂಪಲ್ ಆಗಿದೆ. ಚಿತ್ರ ಬಿ ಅಚ್ಚೆ ಹೈ, ಲಿಖತ್ ಬಿ ಪೂರಿ ಹೈ. ಬಾಬಾ ಹೇಳ್ತಾರೆ ಇನ್ಸೆ ತುಮಾರಿ ಬಹು ಸರ್ವಿಸ್ ಹೋಗಿ. ಚಿತ್ರಗಳು ನಮ್ದೆಷ್ಟು ಚೆನ್ನಾಗಿದೆ, ಅದರಲ್ಲಿ ಬರವಣಿಗೆನಲ್ಲೂ ಸಹ ಪೂರ್ಣವಾಗಿ ಬರೆಯಲಾಗಿದೆ. ಇದರಿಂದ ನಿಮ್ಮದು ಎಷ್ಟು ಸರ್ವಿಸ್ ಆಗುತ್ತೆ, ಈ ಚಿತ್ರಗಳಿಂದಲೂ ಎಷ್ಟು ಸರ್ವಿಸ್ ಆಗುತ್ತೆ. ದಿನ ಪ್ರತಿದಿನ ಜಿತನೆ ಆಫತೆ ಆತಿ रहेगी, ತೋ ದಿನ ಪ್ರತಿದಿನ ಎಷ್ಟು ಆಪತ್ತುಗಳು ಬರ್ತಾ ಹೋಗುತ್ತವೆ, ತೋ ಮನುಷ್ಯರಿಗೂ ಸಹ ಏನಾಗುತ್ತೆ, ವೈರಾಗ್ಯ ಆಯೇಗ, ವೈರಾಗ್ಯ ಬರುತ್ತೆ. ಅವ್ರ ಬಾಪ್ ಕೋ ಯಾದ್ ಕರ್ನೆ ಲಗ್ ಪಡೆಂಗೆ, ಆಗ ತಂದೆಯನ್ನು ನೆನಪು ಮಾಡಲಿಕ್ಕೆ ತೊಡಗ್ಬಿಡ್ತಾರೆ. हम आत्मा अविनाशी है, अपने अविनाशी बाप को याद करे. ನಾನು ಆತ್ಮ ಅವಿನಾಶಿಯಾಗಿದ್ದೀನಿ, ತನ್ನ ಅವಿನಾಶಿ ತಂದೆಯನ್ನು ನೆನಪು ಮಾಡಬೇಕು. ಇದು ವೈರಾಗ್ಯ ಬಂತು ಅಂದರೆ ನೆನಪು ಮಾಡಲಿಕ್ಕೆ ತೊಡಗ್ಬಿಡ್ತಾರೆ. ಬಾಪ್ ಖುದ್ದು ಕಹತೆ ಹೇ ಮುಜೆ ಯಾದ್ ಕರೋ, ತೋ ತಂದೆ ಖುದ್ದು ಹೇಳ್ತಾರೆ ನೀವು ನನ್ನನ್ನು ನೆನಪು ಮಾಡಿ, ಆಗ ತುಮಾರೆ ಜನ್ಮ ಜನ್ಮಾಂತರಕ್ಕೆ ಪಾಪ ಉತ್ತರ ಜಾಯಿ, ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಇಳಿದು ಹೋಗಬೇಕು. अपने को आत्मा समझ और बाप से पूरा लव रखना है. ತನ್ನನ್ನು ಆತ್ಮ ಅಂತ ತಿಳಿದು ಮತ್ತು ತಂದೆಯೊಂದಿಗೆ ಪೂರ್ಣವಾಗಿ ಆ ಪ್ರೀತಿಯನ್ನು ಇಡಬೇಕು. ದೇಹ ಅಭಿಮಾನ ಮೇ ನಾ ಆವೋ, ದೇಹ ಅಭಿಮಾನದಲ್ಲಿ ಬರಬೇಡಿ. हाँ, बाहर का प्यार बल बच्चों आदि में रखो. ಬಾಬಾ ಹೇಳ್ತಾರೆ ದೇಹಾಭಿಮಾನದಲ್ಲಿ ಬರಬೇಡಿ. ನಾನು ದೇಹ, ನನ್ನ ಮಕ್ಕಳು, ಅಯ್ಯೋ ನನ್ನ ಮಕ್ಕಳು ಈ ಥರ ಇದ್ದರೆ ನಾಳೆ ಅವರಿಗೆ ಏನಾಗುತ್ತೆ, ಆ ಥರ ಎಲ್ಲ ದೇಹಾಭಿಮಾನದಲ್ಲಿ ಬರಬೇಡಿ. ಹೊರಗಿಂದು ಬಲೆ ಪ್ರೀತಿಯನ್ನು ಇಡಬೇಕಾಗಿದೆ. ಮಕ್ಕಳೊಂದಿಗೆ ಅವರಿಗೆ ಏನೇನು ಮಾಡಬೇಕು, ನಮ್ಮ ಕರ್ತವ್ಯ, ಅವರು ಊಟ ತಿಂಡಿ ಬಟ್ಟೆ ಪಾಲನೆ ಅದೆಲ್ಲ ಏನೇನು ಮಾಡಬೇಕಾಗಿದೆ, ಹೊರಗಡೆಯಿಂದ ಆ ಮಕ್ಕಳೊಂದಿಗೆ ಆ ಪ್ರೀತಿಯನ್ನು ಇಟ್ಕೊಳ್ಳಿ ಮಾಡಿ ಅಂತಾರೆ. ಆದರೆ ಪರಂತು ಆತ್ಮ ಕಾ ಸಚ್ಚಾ ಪ್ಯಾರ್ ರೂಹಾನಿ ಬಾಪ್ ಸೆ ಹೋ, ಆದರೆ ಆತ್ಮನ ಸತ್ಯವಾದ ಪ್ರೀತಿ ಆತ್ಮೀಯ ತಂದೆಯೊಂದಿಗೆ ಇರಲಿ. ನನ್ನವರು ಪಾತ್ರಧಾರಿಗಳು ಹೇಗೆ ಪಾತ್ರಧಾರಿಗಳ ಜೊತೆ ಎಷ್ಟು ಚೆನ್ನಾಗಿ ಪಾತ್ರ ಮಾಡ್ತಾರೆ ಅಲ್ವಾ, ಆ್ಯಕ್ಯುರೇಟಾಗಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆದರೆ ಅವ್ರದ್ದು ಸತ್ಯವಾದ ಪ್ರೀತಿ ಯಾರೊಂದಿಗೆ ಇರುತ್ತೆ, ನಮ್ಮವರು ಅಂತ ಯಾರು ಮನೆಯಲ್ಲಿ ಇದ್ದಾರೆ ಸಂಬಂಧಿಗಳು ಅವ್ರ ಜೊತೆ ಇರುತ್ತಲ್ವ. ಉನ್ಕಿ ಯಾದ್ ಸೆ ಹಿ ವಿಕರ್ಮ ವಿನಾಶ ಹೋಂಗೆ, ಅವರ ನೆನಪಿನಿಂದಲೇ ವಿಕರ್ಮ ವಿನಾಶ ಆಗುತ್ತೆ. ಮಿತ್ರ ಸಂಬಂಧಿಯೋ ಬಚ್ಚೋ ಆದಿ ಕೋ ದೇಖ್ತೆ ಹುಯೇ ಭಿ ಬುದ್ಧಿ ಬಾಪ್ ಕಿ ಯಾದ್ ಮೇ ಲಟ್ಕಿ ರಹೆ. ಮಿತ್ರ ಸಂಬಂಧಿಗಳನ್ನು ಮಕ್ಕಳನ್ನು ಆದಿ ನೋಡ್ತಾ ಇದ್ರೂ ಸಹ ಬುದ್ಧಿ ತಂದೆಯ ನೆನಪಿನಲ್ಲಿ ಸಿಕ್ಕಾಕೊಂಡಿರಬೇಕು. ತುಮ್ ಬಚ್ಚೆ ಜೈಸೆ ಯಾದ್ ಕಿ ಫಾನ್ಸಿ ಪರ್ ಲಟ್ಕೆ ಹುಯೇ ಹೋ, ನೀವು ಮಕ್ಕಳು ಹೇಗೆ ನೆನಪಿನ ಆ ನೇಣಲ್ಲಿ ಸಿಕ್ಕಾಕೊಂಡಿದ್ದೀರಾ, ನಮ್ಮ ಮನಸ್ಸು ಬುದ್ಧಿ ಆ ಥರ ಸಿಕ್ಕಾಕೊಳ್ಬೇಕು. ಆತ್ಮ ಕೋ ಅಪನೆ ಬಾಪ್ ಪರಮಾತ್ಮ ಕೋ ಹಿ ಯಾದ್ ಕರ್ನ, ಆತ್ಮ ತನ್ನ ತಂದೆ ಪರಮಾತ್ಮನನ್ನೇ ನೆನಪು ಮಾಡಬೇಕು. ಸಿಕ್ಕಾಕೊಳ್ಳೋದು ನೇಣು ಹಾಕ್ಕೊಳ್ಳೋದು ಅಂದರೆ ಮನಸ್ಸು ಬುದ್ಧಿ ತಂದೆಯ ನೆನಪಿನಲ್ಲೇ ಇರಬೇಕು. ಬುದ್ಧಿ ऊपर लटकी रहे, बाप का घर भी ऊपर है ना, ಬುದ್ಧಿನೂ ಮೇಲೆ ಸಿಕ್ಕಾಕೊಂಡಿರಬೇಕು, ತಂದೆ ಮನೆಯೂ ಸಹ ಮೇಲೆ ಇದೆ ಅಲ್ವಾ. ಮೂಲ ವತನ್ ಸೂಕ್ಷ್ಮ ವತನ್ ಅವ್ರ ಹೇ ಸ್ಥೂಲ ವತನ್, ಮೂಲವತನ ಸೂಕ್ಷ್ಮ ವತನ ಮತ್ತು ಇದಾಗಿದೆ ಸ್ಥೂಲ ವತನ. ಅಬ್ ಫಿರ್ ವಾಪಸ್ ಜಾನಾ ಹೇ, ಈಗ ಪುನಃ ನಾವು ವಾಪಸ್ ಹೋಗಬೇಕು. ಅಬ್ ತುಮಾರಿ ಮುಸಾಫಿರಿ ಪೂರಿ ಹುಯಿ ಹೇ, ಯಾಕೆ ವಾಪಸ್ ಹೋಗಬೇಕು, ಈಗ ನಿಮ್ಮದು ಪ್ರಯಾಣ ಇದು
1000 ವರ್ಷದ ಪ್ರಯಾಣ ಮುಗೀತು. ತುಮ್ ಅಭಿ ಮುಸಾಫಿರಿ ಸೆ ಲೌಟ್ ರಹೆ ಹೋ. ಈಗ ಪ್ರಯಾಣದಿಂದ ಮನೆಗೆ ಹಿಂತಿರುಗಿ ಹೋಗ್ತಾ ಇದ್ದೀವಿ. ತುಮ್ ಅಪ್ನಾ ಘರ್ ಕಿತನಾ ಪ್ಯಾರಾ ಲಗ್ತಾ ಹೈ. ಅಂದಾಗ ನಿಮಗೆ ತಮ್ಮ ಮನೆ ಎಷ್ಟು ಇಷ್ಟ ಆಗುತ್ತೆ. ಒಂದು 8 ದಿವಸ ಎಲ್ಲಾದರೂ ಪ್ರಯಾಣ ಮಾಡಿ ಮನೆಗೆ ವಾಪಸ್ ಬರಬೇಕಾದ್ರೆ ಮನೆ ಎಷ್ಟು ಇಷ್ಟ ಆಗುತ್ತೆ. ಓ ಹೈ ಬೇಹದ್ ಕಾ ಘರ್. ಇದು 5000 ವರ್ಷ ಪ್ರಯಾಣ ಮಾಡಿ ಮನೆಗೆ ಹೋಗ್ತೀವಿ ಅಂದರೆ ಬಾಬಾ ಹೇಳ್ತಾರೆ ಎಷ್ಟು ಇಷ್ಟ ಆಗುತ್ತೆ. ಇದಾಗಿದೆ ಬೇಹದ್ದಿನ ಮನೆ. ವಾಪಸ್ ಅಪನೆ ಘರ್ ಜಾನಾ ಹೈ. ವಾಪಸ್ ನಮ್ಮ ಮನೆಗೆ ಹೋಗಬೇಕು. ಮನುಷ್ಯ ಭಕ್ತಿ ಕರ್ತೆ ಹೈ ಘರ್ ಜಾನೆ ಕೆ ಲಿಯೆ, ಪರಂತು ಜ್ಞಾನ ಪೂರಾ ನಹೀ ಹೈ ತೋ ಘರ್ ಜಾ ನಹೀ ಸಕ್ತೆ. ಮನುಷ್ಯರು ಭಕ್ತಿ ಮಾಡ್ತಾರೆ ಮನೆಗೆ ಹೋಗ್ಲಿಕ್ಕಾಗಿ, ಆದರೆ ಪೂರ್ಣ ಜ್ಞಾನ ಇಲ್ಲ ಅಂದಾಗ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಕ್ತಿ ಮುಕ್ತಿ ಅಂತ ಎಷ್ಟು ಭಕ್ತಿ ಮಾಡ್ತಾರೆ, ಆದರೆ ಯಾರಾದರೂ ಮುಕ್ತಿ ಪಡೆದ್ರ? ಜ್ಞಾನ ಇಲ್ಲ ಅಂದರೆ ಯಾರು ಮನೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. भगवान पास जाने के लिए अथवा निर्वाण धाम में जाने के लिए कितनी तीर्थ यात्राएं आदि करते हैं, मेहनत करते हैं. ಭಗವಂತನ ಬಳಿ ಹೋಗ್ಲಿಕ್ಕಾಗಿ ಮತ್ತು ಆ ನಿರ್ವಾಣ ಧಾಮಕ್ಕೆ ಹೋಗ್ಲಿಕ್ಕಾಗಿ ಎಷ್ಟು ತೀರ್ಥಯಾತ್ರೆ ಆದಿಗಳನ್ನು ಮಾಡ್ತಾರೆ, ಪರಿಶ್ರಮ ಪಡ್ತಾರೆ. ಸನ್ಯಾಸಿ ಲೋಗ್ ಸಿರ್ಫ್ ಶಾಂತಿ ಕಾ ರಾಸ್ತಾ ಹಿ ಬತಾತೆ ಹೈ. ಸನ್ಯಾಸಿಗಳು ಕೇವಲ ಶಾಂತಿಯ ರಸ್ತೆಯನ್ನೇ ತಿಳಿಸ್ತಾರೆ. ಸುಖಧಾಮ್ ಕೋ ತೋ ಜಾನ್ತೆ ಹಿ ನಹಿ. ಸುಖಧಾಮದ ಬಗ್ಗೆ, ಸ್ವರ್ಗದ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ. ಸುಖಧಾಮ್ ಕಾ ರಾಸ್ತಾ ಯಾರು ತೋರಿಸ್ತಾರೆ? ಸಿರ್ಫ್ ಬಾಪ್ ಹಿ ಬತಲಾತೆ ಹೈ. ಸುಖಧಾಮದ ರಸ್ತೆ ಕೇವಲ ತಂದೆನೇ ತಿಳಿಸ್ತಾರೆ. ಪೆಹಲೆ ಜರೂರ್ ನಿರ್ವಾಣ ಧಾಮ್ ವಾನಪ್ರಸ್ಥ ಮೇ ಜಾನಾ ಹೈ. ಮೊದಲು ನಿರ್ವಾಣಧಾಮ ವಾನಪ್ರಸ್ಥದಲ್ಲಿ ಹೋಗಬೇಕು. ಜಿಸ್ಕೋ ಬ್ರಹ್ಮಾಂಡ ಭಿ ಕಹತೆ ಹೈ. ಅದಕ್ಕೆ ಬ್ರಹ್ಮಾಂಡ ಅಂತಲೂ ಹೇಳ್ತಾರೆ. ಓ ಫಿರ್ ಬ್ರಹ್ಮ ಕೋ ಈಶ್ವರ್ ಸಮಜ್ ಬೇಟೆ ಹೈ. ಅವರು ಆ ಬ್ರಹ್ಮ ಮಹತತ್ವವನ್ನೇ ಈಶ್ವರ ಅಂತ ತಿಳ್ಕೊಂಡು ಕೂಳ್ತಿದ್ದಾರೆ. ಹಮ್ ಆತ್ಮ ಬಿಂದಿ ಹೈ, ಹಮಾರೆ ರಹನೆ ಕಾ ಸ್ಥಾನ್ ಬ್ರಹ್ಮಾಂಡ ಹೈ. ಇವಾಗ ನಮಗೆ ಗೊತ್ತು ನಾವು ಆತ್ಮ ಬಿಂದಿ ಆಗಿದ್ದೀವಿ, ನಾವು ಆತ್ಮ ಇರುವಂತಹ ಸ್ಥಾನ ಬ್ರಹ್ಮಾಂಡ ಆಗಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ಹೇಳ್ತಾರಲ್ವ, ತುಮಾರಿ ಬಿ ಪೂಜಾ ಹೋತಿ ಹೈನಾ. ನಿಮ್ದೂ ಆತ್ಮರೂಪದ್ದು ಪೂಜೆ ಆಗುತ್ತಲ್ವಾ. ಆ ಬಿಂದಿಗೆ ಪೂಜಾ ಕ್ಯಾ ಕರೆಂಗೆ. ಬಿಂದುವಿಗೆ ಹೇಗೆ ಪೂಜೆ ಮಾಡ್ತಾರೆ? ಜಬ್ ಪೂಜಾ ಕರ್ತೆ ಹೈ ತೋ, ಅದಕ್ಕೆ ಯಾದಗಾರಲ್ಲಿ ಏನು ಇಟ್ಕೊಂಡು ಪೂಜೆ ಮಾಡ್ತಾರೆ? ಸಾಲಿಗ್ರಾಮ್ ಬನಾಯಿ ಏಕೇಕ ಆತ್ಮಕೋ ಪೂಜಿಸ್ತೆ ಹೈ. ಸಾಲಿಗ್ರಾಮಗಳನ್ನು ಮಾಡಿ ಒಂದೊಂದು ಆತ್ಮನನ್ನು ಪೂಜೆ ಮಾಡ್ತಾರೆ. ಬಿಂದಿ ಕಿ ಪೂಜಾ ಕೈಸೆ ಹೋ, ಇಸ್ಲಿಯೇ ಬಡೆ ಬಡೆ ಬನಾತೆ ಹೈ. ಬಿಂದುವಿಗೆ ಪೂಜೆ ಹೇಗೆ, ಒಂದು ಡಾಟ್ಗೆ ಹೇಗೆ ಪೂಜೆ ಮಾಡೋದು? ಅದಕ್ಕೆ ದೊಡ್ಡ ದೊಡ್ಡ ಸಾಲಿಗ್ರಾಮಗಳನ್ನು ಮಾಡ್ತಾರೆ. ಬಾಪ್ ಕೋ ಭಿ ಅಪ್ನಾ ಶರೀರ ತೋ ಹೈ ನಹಿ. ಅವರು ಬಿಂದು, ಅವರಿಗೂ ತಮ್ಮದೇ ಆದ ಶರೀರ ಇಲ್ಲ. ಅದಕ್ಕಾಗಿನೇ ಅವ್ರದ್ದು ಏನು ಮಾಡ್ತಾರೆ? ಲಿಂಗ ಮಾಡ್ತಾರೆ. ಈ ಬಾತೆ ಅಭಿ ತುಮ್ ಜಾನ್ತೆ ಹೋ. ಇದೆಲ್ಲ ಈಗ ನಿಮಗೆ ಗೊತ್ತಿದೆ. ಚಿತ್ರ ಮೇ ಭಿ ತುಮಕೋ ಬಡಾ ರೂಪ ದಿಖಾನಾ ಪಡೆ. ಚಿತ್ರದಲ್ಲೂ ಒಂದು ಪಾಯಿಂಟ್ ತೋರಿಸಿದ್ರೆ ಏನು ಗೊತ್ತಾಗುತ್ತೆ? ಅದಕ್ಕಾಗಿ ಜ್ಯೋತಿರ್ಬಿಂದು ದೊಡ್ಡ ರೂಪದಲ್ಲಿ ತೋರಿಸ್ಬೇಕಾಗಿದೆ. ಬಿಂದಿ ಸೆ ಕೈಸೆ ಸಮझेंगे. ಒಂದು ಡಾಟ್ ಇಟ್ಬಿಟ್ಟು ತಿಳಿಸಿದ್ರೆ ಏನು ತಿಳ್ಕೊಳ್ತಾರೆ, ಹೇಗೆ ತಿಳ್ಕೊಳ್ತಾರೆ? ಯೂ ಬನಾನಾ ಚಾಹಿಯೆ ಸ್ಟಾರ್. ಅದರಿಂದ ದೊಡ್ಡ ರೂಪದಲ್ಲಿ ಈ ಥರ ಸ್ಟಾರ್ ರೂಪದಲ್ಲಿ ಮಾಡಲಾಗಿದೆ. ಐಸೆ ಬಹುತ್ ತಿಲಕ್ ಭಿ ಮಾತಾಯೇ ಲಗಾತಿ ಹೈ, ತಯಾರ್ ಮಿಲ್ತೆ ಹೈ ಸಫೇದ್. ಬಾಬಾ ಹೇಳ್ತಾರೆ ಈ ರೀತಿ ಬಹಳ ತಿಲಕನೂ ಸಹ ಮಾತೆಯರು ಇಟ್ಕೊಳ್ತಾರೆ. ಇವಾಗ ಸ್ಟಿಕ್ಕರ್ಗಳು ಬಂದ್ಬಿಟ್ಟಿದೆ ಅಲ್ವಾ. ಆತ್ಮ ಭಿ ಸಫೇದ್ ಹೋತಿ ನಾ ಸ್ಟಾರ್ ಮಿಸಲ್. ಆತ್ಮನೂ ಹೇಗಿದೆ?
ಸ್ಟಾರ್ ರೀತಿ ಇದೆ. ಹೇಗಿದೆ? ವೈಟ್ ಕಲರಲ್ಲೇ ಇದೆ ಅಲ್ವಾ? ये भी एक ರೋಶನಿ है. ಬಾಬಾ ಹೇಳ್ತಾರೆ ಅದೂ ಸಹ ಏನು, ಒಂದು ಬಿಂದು, ಆ ಬೆಳಕಿನ ಕಿರಣಗಳು ಅಲ್ವಾ? ಭ್ರುಕುಟಿ ಕೆ ಬೀಚ್ ಆತ್ಮ रहती है. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮ ಇರುತ್ತೆ. ಬಾಕಿ ಅರ್ಥ ಕಾ ಕಿಸ್ಕೋ ಭಿ ಪತಾ ನಹಿ. ಬಾಕಿ ಆ ಅರ್ಥ ಯಾರಿಗೂ ಗೊತ್ತಿಲ್ಲ. ಭ್ರುಕುಟಿಯ ಮಧ್ಯೆ ಆತ್ಮ ಇರುತ್ತೆ ಹೇಳ್ತಾರೆ, ಆದರೆ ಅರ್ಥ ಯಾರಿಗೂ ಗೊತ್ತಿಲ್ಲ. ये बाप समझाते हैं इतनी छोटी आत्मा में कितना ज्ञान है. ಈಗ ತಂದೆ ತಿಳಿಸ್ತಾರೆ, ಇಷ್ಟು ಪುಟ್ಟ ಆತ್ಮನಲ್ಲಿ, ಚಿಕ್ಕ ಆತ್ಮನಲ್ಲಿ ಎಷ್ಟು ಜ್ಞಾನ ಇದೆ. ಇತನೇ ಬಾಂಬ್ ಸಾದಿ ಬನಾತೆ ಇರುತ್ತೆ. ಅಷ್ಟು ಪುಟ್ಟ ಆತ್ಮನಲ್ಲಿ ಎಷ್ಟು ಜ್ಞಾನ ಇದೆ ಅಂದರೆ ಬಾಂಬ್ ಸಾದಿನೂ ಹೇಗೆ ಮಾಡ್ತಾರೆ. ವಂಡರ್ ಹೇ ಆತ್ಮ ಮೇ ಇತನಾ ಪಾರ್ಟ್ ಭರಾ ಹುವಾ ಹೈ. ಎಷ್ಟು ಆಶ್ಚರ್ಯ, ಆತ್ಮನಲ್ಲಿ ಎಷ್ಟು ದೊಡ್ಡ ಪಾತ್ರ ತುಂಬಿದೆ. 5000 ವರ್ಷದ ಪಾತ್ರ ತುಂಬಿದೆ. ಏ ಬಡೀ ಗುಹ್ಯ ಬಾತೆ ಹೈ. ಇದೆಲ್ಲ ಬಹಳವೂ ಗುಹ್ಯ ಮಾತು. ಯಾವ ಆತ್ಮನಲ್ಲಿ ಯಾವ ಪಾತ್ರ ಫಿಕ್ಸ್ ಆಗಿದೆ, ಹೇಗೆ ಅದು ಆ ಸಮಯಕ್ಕೆ ಹೊರಕ್ಕೆ ಬರುತ್ತೆ, ಇದೆಲ್ಲ ಎಷ್ಟು ಗುಹ್ಯವಾದ ಮಾತುಗಳಾಗಿವೆ. ಇತನಿ ಚೋಟಿ ಆತ್ಮ ಶರೀರ ಸೆ ಕಿತನಾ ಕಾಮ್ ಕರ್ತಿ ಹೈ. ಆತ್ಮ ಎಷ್ಟಿದೆ, ಎಷ್ಟು ಪುಟ್ಟ ಆತ್ಮ ಈ ದೊಡ್ಡ ಶರೀರದಿಂದ ಒಂದು ದಿನದಲ್ಲಿ ಎಷ್ಟು ಕೆಲಸಗಳನ್ನು ಮಾಡುತ್ತೆ. ಆತ್ಮ ಅವಿನಾಶಿ ಹೈ. ಉನ್ಕಾ ಪಾರ್ಟ್ ಕಭಿ ವಿನಾಶ ನಹಿ ಹೋತಾ, ನಾ ಆಕ್ಟ್ ಬದಲ್ತಿ ಹೈ. ಆತ್ಮ ಅವಿನಾಶಿ, ಅದರದ್ದು ಪಾತ್ರನೂ ಎಂದಿಗೂ ವಿನಾಶ ಆಗೋದಿಲ್ಲ. ಬಾಬಾ ಹೇಳ್ತಾರೆ ಆಕ್ಟ್ ಬದಲಾಗೋದಿಲ್ಲ. ಅಭಿ ಬಹುತ್ ಬಡಾ ಜಾಡ್ ಹೈ. ಈಗ ಏನಾಗಿದೆ, ಜನಸಂಖ್ಯೆ ಎಷ್ಟಿದೆ, ವೃಕ್ಷ ಎಷ್ಟು ದೊಡ್ಡದಾಗಿದೆ. ಸತ್ಯುಗ್ ಮೇ ಕಿತನಾ ಛೋಟಾ ಜಾಡ್ ಹೋತಾ ಹೈ. ಸತ್ಯುಗದಲ್ಲಿ ಎಷ್ಟು ಜನಸಂಖ್ಯೆ ಇರುತ್ತೆ, ಪುಟ್ಟ ಗಿಡ ಆಗಿರುತ್ತೆ. ಪುರಾಣ ತೋ ಹೋತಾ ನಹಿ, ಮೀಟೆ ಛೋಟೆ ಜಾಡ್ ಕಾ ಕಲಂ ಅಭಿ ಲಗ್ ರಹಾ ಹೈ. ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಹಳೇದು ಮರ ಇರೋದಿಲ್ಲ, ಈಗ ಆ ಸಿಹಿಯಾದ ಚಿಕ್ಕ ವೃಕ್ಷದ ಸಸಿ ಈಗ ಸಂಗಮ ಯುಗದಲ್ಲಿ ನೆರಳಾಗ್ತಾ ಇದೆ. ತುಮ್ ಪತಿತ್ ಬನೆ ಥೆ, ಅಬ್ ಫಿರ್ ಪಾವನ್ ಬನ್ ರಹೆ ಹೋ. ನೀವು ಪತಿತರಾಗಿದ್ರಿ, ಈಗ ಪುನಃ ಪಾವನರು ಆಗ್ತಾ ಇದ್ದೀರಾ. ಛೋಟಿ ಸಿ ಆತ್ಮ ಮೇ ಕಿತನಾ ಪಾರ್ಟ್ ಹೈ. ಬಾಬಾ ಪುನಃ ಹೇಳ್ತಾ ಇದ್ದಾರೆ, ಆ ಪುಟ್ಟ ಆತ್ಮನಲ್ಲಿ ಎಷ್ಟೊಂದು ಪಾತ್ರ ಅನ್ನೋದಿದೆ. ಕುದರತ್ ಯೇ ಹೈ, ಅವಿನಾಶಿ ಪಾಠ ಚಲ್ತಾ ರಹತಾ ಹೈ. ಬಾಬಾ ಹೇಳ್ತಾರೆ ಇದೆಷ್ಟು ವಂಡರ್ ಆಗಿದೆ, ಮತ್ತು ಸ್ವಾಭಾವಿಕವಾಗಿಯೂ ಏನು ಅವಿನಾಶಿ ಪಾತ್ರ ನಡೀತಾ ಇರುತ್ತೆ. ये कभी बंद नहीं होता. अविनाशी चीज है, उसमें अविनाशी पार्ट भरा हुआ है. ಇದು ಎಂದಿಗೂ ಬಂದಾಗೋದಿಲ್ಲ. ಅವಿನಾಶಿ ಆತ್ಮ, ಅದರಲ್ಲಿ ಅವಿನಾಶಿ ಪಾತ್ರ ತುಂಬಲಾಗಿದೆ. ಅದಕ್ಕಾಗಿ ಆತ್ಮಗಳದ್ದು ಪಾತ್ರ ನಡೀತಾ ಇರುತ್ತೆ ಅಂದರೆ ನಾಟಕನೂ ನಡೀತಾ ಇರುತ್ತೆ. ಈ ವಂಡರ್ ಹೈನಾ, ಇದೆಲ್ಲ ಎಷ್ಟು ಆಶ್ಚರ್ಯದ ಮಾತುಗಳಾಗಿದೆ ಅಲ್ವಾ. ಬಾಪ್ ಸಮझाते हैं बच्चे ದೇಹಿ ಅಭಿಮಾನಿ ಬನ್ನ ಹೈ. ತಂದೆ ತಿಳಿಸ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿಗಳು ಆಗಬೇಕು. अपने को आत्मा समझ, बाप को याद करो, इसमें मेहनत ಜಾಸ್ತಿ ಪಾರ್ಟ್ तुम्हारा है. ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ, ಇದರಲ್ಲಿ ಪರಿಶ್ರಮ ಇದೆ, ಜಾಸ್ತಿ ಪಾತ್ರ ನಿಮ್ಮದಾಗಿದೆ. ಬಾಬಾ ಕಾ ಇತನಾ ಪಾರ್ಟ್ ನಹಿ ಜಿತನಾ ತುಮಾರಾ. ಬಾಬಂದು ಅಷ್ಟೊಂದು ಪಾತ್ರ ಇಲ್ಲ, ನಿಮ್ಮದು ಅಷ್ಟೊಂದು ಪಾತ್ರ ಇದೆ. ಇಡೀ ಕಲ್ಪ ನಮ್ಮದು ಪಾತ್ರ. बाप कहते हैं तुम स्वर्ग में सुखी बन जाते हो तो मैं विश्राम में बैठ जाता हूँ. ತಂದೆ ಹೇಳ್ತಾರೆ
ನೀವು ಸ್ವರ್ಗದಲ್ಲಿ ಯಾವಾಗ ಸುಖಿ ಆಗಿಬಿಡ್ತೀರಾ ಆಗ ನಾನು ವಿಶ್ರಾಮದಲ್ಲಿ ಕೂತ್ಕೊಂಡ್ಬಿಡ್ತೀನಿ, ರಿಟೈರ್ಡ್ ಆಗಿಬಿಡ್ತೀನಿ ಅಂತಾರೆ. ಹಮಾರ ಕೊಯ್ ಪಾರ್ಟ್ ನಹಿ, ಆವಾಗ ನಂದು ಅರ್ಧ ಕಲ್ಪ ಯಾವುದೇ ಪಾತ್ರ ಇಲ್ಲ. ಇಷ್ಟು ಸಮಯ ಇತನಿ ಸರ್ವಿಸ್ ಕರ್ತಾ ಹೂನ, ಈ ಸಮಯದಲ್ಲಿ ಇಷ್ಟೊಂದು ಸೇವೆ ಮಾಡ್ತೀನಲ್ವಾ, ಆಮೇಲೆ ವಿಶ್ರಾಂತಿ, ಮನೆಗೆ ಹೋಗಿ ವಿಶ್ರಾಂತಿಯಲ್ಲಿ ಕೂತ್ಬಿಡ್ತೀನಿ. ये नॉलेज इतनी ವಂಡರ್ಫುಲ್ है, तुम्हारे सिवा जरा भी कोई नहीं जानते. ಈ ಜ್ಞಾನ ಇಷ್ಟು ವಂಡರ್ಫುಲ್ ಆಗಿದೆ, ನಿಮ್ಮ ವಿನಃ ಸ್ವಲ್ಪನೂ ಯಾರಿಗೂ ಗೊತ್ತಿಲ್ಲ. बाप की याद में रहने बिगर धारणा भी नहीं होगी. ಬಾಬನ ನೆನಪಿನಲ್ಲಿಲ್ಲ, ಯೋಗ ಇಲ್ಲ ಅಂದರೆ ಧಾರಣೆನೂ ಆಗೋದಿಲ್ಲ. खान पान आदि का भी फर्क पड़ने से धारणा में फर्क पड़ जाता है. ಬಾಬಾ ಹೇಳ್ತಾರೆ, ಊಟ ತಿಂಡಿ ಆಹಾರ, ನಮ್ಮದು ಶುದ್ಧ ಆಹಾರ ಏನಿದೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಬರೋದರಿಂದ ಧಾರಣೆಯಲ್ಲೂ ಸಹ ಏನೋ ವ್ಯತ್ಯಾಸ ಬಂದ್ಬಿಡುತ್ತೆ. ಇಸ್ಮೇ ಪ್ಯೂರಿಟಿ ಬಡಿ ಅಚ್ಚಿ ಚಾಹಿಯೇ, ಇದರಲ್ಲಿ ಪವಿತ್ರತೆ ಬಹಳ ಚೆನ್ನಾಗಿರಬೇಕಾಗಿದೆ. ಯಾವುದರಲ್ಲಿ? ಆಹಾರದ ಮಾತಿನಲ್ಲೂ ಸಹ. बाप को याद करना बहुत सहज है. बाप को याद करना और वर्षा पाना, इसलिए बाबा ने कहा था तुम अपने पास भी चित्र रख दो. ತಂದೆಯನ್ನು ನೆನಪು ಮಾಡೋದು ಬಹಳ ಸಹಜ. ತಂದೆಯನ್ನು ನೆನಪು ಮಾಡಬೇಕು ಮತ್ತು ಆಸ್ತಿ ಪಡಿಬೇಕು. ಆದ್ದರಿಂದ ಬಾಬಾ ಹೇಳಿದ್ದಾರೆ, ನಿಮ್ಮ ಬಳಿ ಈ ಚಿತ್ರಗಳನ್ನು ಇಟ್ಕೊಳ್ಳಿ. योग का और वर्षे का चित्र बनाओ तो नशा रहेगा. ಬಾಬಾ ಹೇಳ್ತಾರೆ, ಯೋಗದ್ದು, ಯೋಗ ಮಾಡ್ತಾ ಇದ್ದೀವಿ, ವೈಟ್ ಡ್ರೆಸ್ಸಲ್ಲಿ ಯೋಗ ಮಾಡ್ತಾ ಇದ್ದೀವಿ, ಅದೊಂದು ಫೋಟೋ. ನಂತರ ದೇವತಾದು ಕಲರ್ ಡ್ರೆಸ್ಸು, ಒಡವೆಗಳು ಹಾಕ್ಕೊಂಡಿರೋದು, ಭಾರಿ ಡ್ರೆಸ್ಸು, ಅದರದ್ದು ಒಂದು ಫೋಟೋ ಇಟ್ಕೊಳ್ಳಿ ಅಂತಾರೆ ಬಾಬಾ. ಆವಾಗ ನಶೆ ಬರುತ್ತೆ, ನಾನೇನಿಂದ ಏನಾಗ್ತೀನಿ ಅಂತ ನಶೆ ಬರುತ್ತೆ. ಹಮ್ ಬ್ರಾಹ್ಮಣ್ಸೋ ದೇವತಾ ಬನ್ ರಹಿ ಹೈ, ನಾವು ಬ್ರಾಹ್ಮಣರಿಂದ ದೇವತೆ ಆಗ್ತಾ ಇದ್ದೀವಿ. ಫಿರ್ ಹಮ್ ದೇವತಾ ಸೋ ಕ್ಷತ್ರಿಯ ಬನೆಂಗೆ, ನಂತರ ನಾವು ದೇವತೆಯಿಂದ ಕ್ಷತ್ರಿಯರಾಗ್ತೀವಿ. ಬ್ರಾಹ್ಮಣ ಹೈ ಪುರುಷೋತ್ತಮ ಸಂಗಮ ಯುಗಿ, ಬ್ರಾಹ್ಮಣರು ಯಾರು? ಪುರುಷೋತ್ತಮ ಸಂಗಮ ಯುಗಿಗಳು. ತುಮ್ ಪುರುಷೋತ್ತಮ ಬಂತೆ ಹೋನ, ಈಗ ನೀವು ಪುರುಷೋತ್ತಮರು ಆಗ್ತೀರಲ್ವಾ, ಆತ್ಮ ಉತ್ತಮ ಸ್ಥಿತಿಯನ್ನು ಪಡೆಯುತ್ತೆ ಅಲ್ವಾ. ಮನುಷ್ಯೋं को ये बातें बुद्धि में बिठाने के लिए कितनी मेहनत करनी पड़ती है. ಇವಾಗ ಸಂಗಮ ಯುಗ, ಪುರುಷೋತ್ತಮರಾಗುವ ಸಮಯ, ಈ ಮಾತುಗಳೆಲ್ಲ ಮನುಷ್ಯರ ಬುದ್ಧಿಯಲ್ಲಿ ಕೂರಿಸ್ಲಿಕ್ಕಾಗಿ ಎಷ್ಟು ಪರಿಶ್ರಮ ಪಡಬೇಕಾಗಿ ಬರುತ್ತೆ. ದಿನ ಪ್ರತಿದಿನ जितना नॉलेज को समझते जाते हैं तो ಖುಷಿ भी बढ़ेगी. ದಿನ ಪ್ರತಿದಿನ ಎಷ್ಟು ಜ್ಞಾನವನ್ನು ತಿಳ್ಕೊಳ್ತಾ ಹೋಗ್ತಾರೆ ಆವಾಗ ಖುಷಿನೂ ಹೆಚ್ಚಾಗುತ್ತೆ. तुम बच्चे जानते हो ಬಾಬಾ ಹಮಾರ ಬಹುತ್ ಕಲ್ಯಾಣ ಕರ್ತೆ ಹೈ, ನೀವು ಮಕ್ಕಳಿಗೆ ಗೊತ್ತಿದೆ ಬಾಬಾ ನಮ್ಮದು ಬಹಳ ಕಲ್ಯಾಣ ಮಾಡ್ತಾರೆ. ಕಲಪ್ ಕಲಪ್ ಹಮಾರಿ ಚಡ್ತಿ ಕಲಾ ಹೋತಿ ಹೈ, ಕಲ್ಪ ಕಲ್ಪ ನಮ್ಮದು ಏರುವ ಕಲೆ ಆಗತ್ತೆ. ಎಲ್ಲಿ? ಕಲಿಯುಗದ ಕೊನೆಯಲ್ಲಿರೋರನ್ನ ಸತ್ಯುಗದ ಆದಿಗೆ ಕರ್ಕೊಂಡು ಹೋಗ್ತಾರೆ. यहाँ रहते शरीर निर्वाह अर्थ भी सब कुछ करना पड़ता है. ಇಲ್ಲಿ ಇರ್ತಾ ಶರೀರ ನಿರ್ವಹಣೆಗಾಗಿ ಎಲ್ಲವನ್ನೂ ಮಾಡಬೇಕಾಗಿ ಬರುತ್ತೆ. ಬುದ್ಧಿ ಮೇ ರಹೆ हम शिव बाबा के भंडारे से खाते हैं. शिव बाबा को याद करते रहेंगे तो खाल कंटक सब दूर हो जाएंगे. ಬುದ್ಧಿಯಲ್ಲಿರಬೇಕು, ಶಿವಬಾಬನ ಭಂಡಾರದಿಂದ ನಾವು ಊಟ ಮಾಡ್ತೀವಿ. ಬಾಬಾ ಎಲ್ಲ ನಿಂದು ನಿಂದು ಅಂತ ಹೇಳಿದ್ವಲ್ವ, ಅದರಿಂದ ಶಿವಬಾಬನ ಭಂಡಾರದಿಂದ ಊಟ ಮಾಡ್ತೀವಿ. ಈ ಫೀಲಿಂಗು ನಮಗೆ ಬರಬೇಕು. ಶಿವಬಾಬನನ್ನು ನೆನಪು ಮಾಡೋದ್ರಿಂದ ಏನಾಗುತ್ತೆ, ಕಾಲ ಕಂಟಕ ಎಲ್ಲ
दूर ಎಲ್ಲ ಕಷ್ಟಗಳು ದೂರ ಆಗೋಗುತ್ತೆ. फिर ये पुराना शरीर छोड़ चले जाएंगे. ನಂತರ ಈ ಹಳೆಯ ಶರೀರ ಬಿಟ್ಟು ಹೊರಟೋಗ್ತೀವಿ. बच्चे समझते हैं बाबा कुछ भी लेते नहीं है. ನಾವು ಮಕ್ಕಳು ಗೊತ್ತಿದೆ ಬಾಬಾ ಏನು ಶಿವಬಾಬಾ ನಾವು ಮಕ್ಕಳಿಂದ ಏನು ತಗೊಳ್ಳೋದಿಲ್ಲ. ಯಾಕೆ? ಓತೋ ದಾತ ಹೇ, ಅವರೇ ಕೊಡುವಂತಹ ದಾತ ಆಗಿದ್ದಾರೆ. ಬಾಪ್ ಕಹತೆ ಹೇ ಹಮಾರಿ ಶ್ರೀಮತ್ ಪರ್ ಚಲೋ. ಬಾಬಾ ಹೇಳ್ತಾರೆ ನಾನು ನಿಮ್ಮಿಂದ ಏನು ತಗೊಳ್ಳೋದಿಲ್ಲ, ನಾನೇ ಕೊಡುವಂತಹ ದಾತ ಆಗಿದ್ದೀನಿ. ಏನು ಹೇಳ್ತಾರೆ? ನನ್ನ ಶ್ರೀಮತದಂತೆ ನಡೆಯಿರಿ. तुम्हें पैसे का दान किसे करना है, इस बात पर पूरा ध्यान देना है. ನೀವು ಹಣದ ದಾನ ಯಾರಿಗೆ ಕೊಡಬೇಕು ಇದ್ರ ಬಗ್ಗೆನೂ ಪೂರ್ಣ ಗಮನ ಇಟ್ಕೋಬೇಕು. ಅದರಿಂದಲೇ ಬಾಬಾ ಹೇಳ್ತಾರೆ ಭಿಕ್ಷುಕರಿಗೂ ಹಣ ಕೊಡಕ್ಕೆ ಹೋಗ್ಬೇಡಿ, ಬೇಕಾದರೆ ಸ್ವಲ್ಪ ತಿಂಡಿ ಊಟ ಕೊಡಿ ಅಂತಾರೆ. अगर किसको पैसा दिया और उसने जाकर शराब आदि पिया, बुरे काम किए तो उसका पाप तुम्हारे ऊपर आ जाएगा. ಒಂದು ವೇಳೆ ಯಾರಿಗಾದರೂ ನೀವು ಹಣ ಕೊಟ್ರಿ, ಅವ್ರು ಹೋಗಿ ಆ ಮದ್ಯಪಾನ ಆದಿ ಮಾಡಿದ್ರು, ಕೆಟ್ಟ ಕೆಲಸಗಳನ್ನು ಮಾಡಿದ್ರು, ಆ ಹಣದಿಂದ ಅದರದ್ದು ಪಾಪ ನಿಮ್ಮ ಮೇಲೆ ಬರುತ್ತೆ. ಅವರ ಪಾಪದಲ್ಲಿ ನೀವು ಭಾಗ ತಗೋಬೇಕಾಗಿ ಬರುತ್ತೆ. पाप आत्मा उनसे लेन देन करते पापात्मा बन जाते हैं. ಪ್ರಪಂಚದಲ್ಲಿ ಪಾಪಾತ್ಮಗಳೊಂದಿಗೆ ಲೇನ್ ದೇನ್ ಮಾಡ್ತಾ ಏನಾಗ್ಬಿಡ್ತಾರೆ? ಪಾಪಾತ್ಮರೇ ಆಗ್ತಾರೆ. ಕಿತನಾ ಫರಕ್ ಹೈ, ಪಾಪಾತ್ಮ ಸೇ ಹಿ ಲೇನ್ ದೇನ್ ಕರ್ ಪಾಪಾತ್ಮ ಬನ್ ಜಾತೆ ಹೈ. ಪಾಪಾತ್ಮರು ಪಾಪಾತ್ಮಗಳೊಂದಿಗೆ ಕೊಡೋದು ತಗೊಳ್ಳೋದು ಮಾಡಿ ಏನಾಗ್ತಾರೆ? ದಿನೇ ದಿನೇ ಪಾಪಾತ್ಮಗಳೇ ಆಗ್ತಾರೆ. यहाँ तुमको नाविल्ली पुण्यात्मा बनना है, इसलिए पापात्माओं से लेन देन नहीं करनी है. ಆದ್ದರಿಂದ ಪಾಪಾತ್ಮಗಳೊಂದಿಗೆ ನಾವು ಕೊಡೋದು ತಗೊಳ್ಳೋದು ಮಾಡಬಾರ್ದು. बाप कहते हैं कोई को भी दुख नहीं देना, कोई में मोह नहीं रखना. ತಂದೆ ಹೇಳ್ತಾರೆ ಯಾರಿಗೂ ದುಃಖನೂ ಕೊಡಬಾರ್ದು, ಮತ್ತೆ ಯಾರಲ್ಲೂ ಮೋಹನೂ ಇಡಬಾರ್ದು. ಬಾಪ್ ಬಿ ಸ್ಯಾಕ್ರಿನ್ ಬನ್ಕರ್ ಆತೆ ಹೇ. ತಂದೆನೂ ಏನು ಆ ಥರ ಸಿಹಿ ಸುಖ ಕೊಡುವಂತಹ ಸ್ಯಾಕ್ರಿನ್ ಆಗಿ ಬರ್ತಾರೆ. ಪುರಾಣ ಕಕ್ಪನ್ ಲೇತೆ ಹೇ, ದೇಖೋ ಕಿತನಾ ವ್ಯಾಜ್ ಹೇ. ಬಾಬಾ ಹೇಳ್ತಾರೆ ಹಳೆಯದು ನಮ್ಮದು ತಗೊಳ್ತಾರೆ, ಯಾವುದು ಕೆಲ್ಸಕ್ಕೆ ಬಾರದ್ದು ನಮ್ಮದು ತಗೊಳ್ತಾರೆ. ಮತ್ತೆ ದೇತೆ ದೇಖೋ ಕಿತನಾ ವ್ಯಾಜ್ ಹೇ, ಕೊಡ್ತಾರೆ ನೋಡಿ ಎಷ್ಟು ದೊಡ್ಡ ಬಡ್ಡಿ ಕೊಡ್ತಾರೆ, ಚಕ್ರ ಬಡ್ಡಿ ಅಂತಾರಲ್ಲ, ಎಷ್ಟು ದೊಡ್ಡ ಬಡ್ಡಿ ಕೊಡ್ತಾರೆ. ಬಡ ಭಾರಿ ಬ್ಯಾಜ್ ಮಿಲ್ತಾರೆ. ಒಂದು ತಗೊಂಡು ಲೆಕ್ಕವಿಲ್ಲದಷ್ಟು ಅಂದರೆ ಬಹಳ ದೊಡ್ಡ ಬಡ್ಡಿ ಸಿಗುತ್ತೆ. ಕಿತನಾ ಬೋಲಾ ಹೇ, ಎಷ್ಟು ಇನ್ನೋಸೆಂಟು, ತಗೊಳ್ಳೋದೊಂದಿಷ್ಟು ಒಂದಷ್ಟು ಕೊಡ್ತಾರೆ ಅಂದರೆ ಎಷ್ಟು ಇನ್ನೋಸೆಂಟು. ದೋ ಮುಟ್ಟಿಗೆ ಬದಲೇ ಮಹಲ್ ದೇ ದೇತೆ ಹೇ. 2 ಇಡಿ ತಗೊಳ್ತಾರೆ, ನಮಗೆ ಮಹಲ್ ಕೊಟ್ಬಿಡ್ತಾರೆ, ಚಿನ್ನದ ಮಹಲ್ ಕೊಟ್ಬಿಡ್ತಾರೆ. ಎಷ್ಟು ದೋ ಮುಟ್ಟಿ, ನಾವು ಕೊಡೋದು 2 ಇಡಿ ಅಷ್ಟೇ, ಬಾಬಾ ಕೊಡೋದು ಎಷ್ಟು ದೊಡ್ಡದು. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. धारणा के लिए मुख्य सार. ಮೊದಲನೇದು अब मुसाफिरी पूरी हुई, वापस घर जाना है, इसलिए इस पुरानी दुनिया से बेहद का वैराग्य रख बुद्धि योग बाप की याद में जरूर लटकाना है. ಈಗ
ಪ್ರಯಾಣ ನಮ್ಮದು ಪೂರ್ಣ ಆಯಿತು, ವಾಪಸ್ ಮನೆಗೆ ಹೋಗಬೇಕು. ಆದ್ದರಿಂದ ಈ ಹಳೆಯ ಪ್ರಪಂಚದೊಂದಿಗೆ ಬೇಹದ್ದಿನ ವೈರಾಗ್ಯವನ್ನು ಇಟ್ಟು ಬುದ್ಧಿಯೋಗ ತಂದೆಯ ನೆನಪಿನಲ್ಲಿ ಮೇಲೆ ಸಿಕ್ಕಾಕಿಸಬೇಕಾಗಿದೆ. ಎರಡನೇದು, संगम युग पर बाप ने जो यज्ञ रचा है, इस यज्ञ की संभाल करने के लिए सच्चा पवित्र ब्राह्मण बनना है. ಸಂಗಮ ಯುಗದಲ್ಲಿ ತಂದೆ ಯಾವುದು ಯಜ್ಞ ರಚನೆ ಮಾಡಿದ್ದಾರೆ, ಈ ಯಜ್ಞದ ಸಂಪಾಲನೆ ಮಾಡಲಿಕ್ಕಾಗಿ ಸತ್ಯ ಪವಿತ್ರ ಬ್ರಾಹ್ಮಣರು ಆಗಬೇಕಾಗಿದೆ. ಇವತ್ತು ಯಾವುದು ಹೇಳಿದ್ರು ಬಾಬಾ? ಆಹಾರದ ಬಗ್ಗೆನೂ ಹೇಳಿದ್ರಲ್ವ. ಆಹಾರದಲ್ಲಿ ವ್ಯತ್ಯಾಸ ಆದರೆ ಧಾರಣೆಯಲ್ಲೂ ವ್ಯತ್ಯಾಸ ಬರುತ್ತೆ. ಕಾಮ್ ಕಾಜ್ ಕರ್ತೆ ಬಾಕಿ ಆದ್ಮೇ रहना है. ಕೆಲಸ ಕಾರ್ಯ ಮಾಡ್ತಾ ತಂದೆಯ ನೆನಪಿನಲ್ಲಿ ಇರಬೇಕು. वरदान, आदि रतन की स्मृति से अपने जीवन का मूल्य जानने वाले ಸದಾ ಸಮರ್ಥ ಭವ. ಆದಿ ರತ್ನದ ಸ್ಮೃತಿಯಿಂದ, ನಾನು ಆದಿರತ್ನ ಎನ್ನುವ ಸ್ಮೃತಿಯಿಂದ ತಮ್ಮ ಜೀವನದ ಮೌಲ್ಯವನ್ನು ತಿಳ್ಕೊಳ್ಳುವಂಥವರು ಸದಾ ಸಮರ್ಥರು ಆಗಿ. ಜೈಸೆ ಬ್ರಹ್ಮ ಆದಿದೇವ್ ಹೈ, ಐಸೆ ಬ್ರಹ್ಮ ಕುಮಾರ್ ಕುಮಾರಿಯಾ ಭಿ ಆದಿರತನ್ ಹೈ. ಹೇಗೆ ಬ್ರಹ್ಮ ಆದಿದೇವ ಆಗಿದ್ದಾರೆ, ಅದೇ ರೀತಿ ಬ್ರಹ್ಮ ಕುಮಾರ ಕುಮಾರಿಯರು ಸಹ ಆದಿರತ್ನ ಆಗಿದ್ದಾರೆ. ಆದಿದೇವ್ ಕೆ ಬಚ್ಚೆ ಮಾಸ್ಟರ್ ಆದಿದೇವ್ ಹೈ. ಆದಿದೇವನ ಮಕ್ಕಳು ಮಾಸ್ಟರ್ ಆದಿದೇವ ಆಗಿದ್ದಾರೆ. आदि रतन समझने से ही अपने जीवन के मूल्य को जान सकेंगे. ನಾನು ಆದಿರತ್ನ ಅಂತ ತಿಳ್ಕೊಳ್ಳೋದ್ರಿಂದಲೇ ತಮ್ಮ ಜೀವನದ ಮೌಲ್ಯ ಬೆಲೆ ಏನಿದೆ ಅದು ತಿಳ್ಕೊಳ್ಬಹುದು. ಕ್ಯೋಂಕಿ ಆದಿರತನ್ ಅರ್ಥಾತ್ ಆದಿರತ್ನ ಅರ್ಥಾತ್ ಪ್ರಭು ಕೆ ರತನ್, ಈಶ್ವರೀಯ ರತನ್. ಪ್ರಭುವಿನ ರತ್ನಗಳು ಈಶ್ವರೀಯ ರತ್ನಗಳು. तो कितनी वैल्यू हो गई, ಎಷ್ಟು ವ್ಯಾಲ್ಯೂ ಆಗೋಯ್ತು ನಮ್ಮದು. इसलिए सदा अपने को आदिदेव के बच्चे मास्टर आदिदेव आदि रतन समझकर हर कार्य करो. ಆದ್ದರಿಂದ ತಮ್ಮನ್ನು ಆದಿದೇವನ ಮಕ್ಕಳು ಮಾಸ್ಟರ್ ಆದಿದೇವ ಆದಿರತ್ನ ಅಂತ ತಿಳ್ಕೊಂಡು ಪ್ರತಿಯೊಂದು ಕಾರ್ಯ ಮಾಡಿದಾಗ ಸಮರ್ಥ ಭವದ ವರದಾನ ನಮಗೆ ಸಿಗುತ್ತೆ. ಕುಚ್ ಭಿ ವ್ಯರ್ಥ ಜಾ ನಹೀ ಸಕ್ತಾ. ಆವಾಗ ನಮ್ಮದು ಯಾವುದು ವ್ಯರ್ಥ ಖಾತೆಯಲ್ಲಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಲೋಗನ್, ज्ञानी तो आत्मा वो है जो धोखा खाने से पहले परख कर स्वयं को बचा ले. ಜ್ಞಾನಿ तो ಆತ್ಮ ಅವರಾಗಿದ್ದಾರೆ, ಯಾವುದು ಮೋಸ ಪಡೀತೀವಿ ಅದನ್ನು ಮೊದಲು ತಿಳ್ಕೊಂಡು ಸ್ವಯಂವನ್ನು ಕಾಪಾಡಿಕೊಳ್ಬೇಕು. अपनी शक्तिशाली मनसा द्वारा सकाश देने की सेवा करो. ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿ. अभी सेवा में सकाश दे, बुद्धियों का परिवर्तन करने की सेवा ऐड करो. ಈಗ ಸೇವೆಯಲ್ಲಿ ಸಕಾಶ ಕೊಟ್ಟು ಬುದ್ಧಿಗಳನ್ನು ಪರಿವರ್ತನೆ ಮಾಡುವ ಸೇವೆ ಆ್ಯಡ್ ಮಾಡಿ. ನಮ್ಮ ಮನಸ್ಸಿನ ಸಕಾಶದಿಂದ ಅವರ ಬುದ್ಧಿ ಪರಿವರ್ತನೆ ಆಗಬೇಕು. फिर देखो सफलता आपके सामने स्वयं झुकेगी. ನಂತರ ನೋಡಿ ಸಫಲತೆ ತಮ್ಮ ಮುಂದೆ ಸ್ವಯಂ ಬಗ್ಗುತ್ತೆ. सेवा में जो विघ्न आते हैं उस विघ्न के पर्दे के अंदर कल्याण का दृश्य छिपा हुआ है. ಸೇವೆಯಲ್ಲಿ ಯಾವುದು ವಿಘ್ನ ಬರುತ್ತೆ, ಆ ವಿಘ್ನಗಳ ಪರದೆಯಲ್ಲಿ, ಆ ಪರದೆ ಒಳಗೆ ಕಲ್ಯಾಣದ ದೃಶ್ಯ ಯಾವುದೋ ಬಚ್ಚಿಟ್ಕೊಂಡಿದೆ. सिर्फ मनसा वाचा की शक्ति से
ವಿಘ್ನ का पर्दा हटा दो ಮನಸ ವಾಚ ಶಕ್ತಿಯಿಂದ ಆ ವಿಘ್ನದ ಪರದೆಯನ್ನು ತೊಲಗಿಸಿ ಅಂದರ್ ಕಲ್ಯಾಣ का ದೃಶ್ಯ ದಿಖಾಯಿ ದೇಗ ಆವಾಗ ಒಳಗಡೆ ಯಾವ ಕಲ್ಯಾಣ ಇದೆ ಆ ಕಲ್ಯಾಣದ ದೃಶ್ಯ ನಿಮಗೆ ಕಾಣಿಸುತ್ತೆ. ಅಚ್ಚ ಓಂ ಶಾಂತಿ.